ಸಿಯಾನ್ ಕನ್ನಡ ವೀಕ್ಷಕರೇ, ಇವತ್ತಿನ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನೀವು ಮುಂದೆ ನಾನು ಸುದ್ದಿ ವಿಶ್ಲೇಷಣೆ ಮಾಡಕ್ ಮುಂಚೆ ಅತ್ಯಂತ ನೋವಿನಿಂದ, ಅತ್ಯಂತ ಒಂದು ಶೋಕದಿಂದ ಇವತ್ತಿನ ಕಾರ್ಯಕ್ರಮ ಆರಂಭಿಸ್ತಾ ಇದ್ದೀನಿ. ಒಂದು ರೀತಿ ಇವತ್ತು ಶೋಕದ ದಿನ, ಮತ್ತು ಇದನ್ನ ನಾವು ಇವತ್ತು ನಮ್ಮ ರಾಷ್ಟ್ರೀಯ ಒಂದು ಮುಜುಗರ ದಿನ, ನಾಚಿಕೆಯ ದಿನ ಅಂತ ಕರಿಬೇಕು. ನ್ಯಾಷನಲ್ ಶೇಮ್ ಡೇ ಅಂತೇಳಿ. ಯಾಕೆ ನ್ಯಾಷನಲ್ ಶೇಮ್ ಡೇ ಅಂತ ಕರಿಬೇಕು ಅಂತಂದ್ರೆ, ಇವತ್ತು ನಮ್ಮ ಭಾರತೀಯರಿಗೆ ಅಮೆರಿಕ ಕೈಗೆ ಕೋಳ, ಕಾಲಿಗೆ ಸರಪಳಿ, ಸೊಂಟಕ್ಕೆ ಸರಪಳಿ ಬೇಡಿ ಹಾಕಿ ನಮ್ಮ ದೇಶಕ್ಕೆ ಅವರನ್ನ ಗಡೀಪಾರು ಮಾಡ್ತು. ಈ ರೀತಿ ಮಾಡೋದಕ್ಕೆ ಕಾರಣ ಅವರು ಇಲ್ಲಿಗಲ್ ಇಮಿಗ್ರೆಂಟ್ಸ್, ಅಕ್ರಮ ವಲಸಿಗರು ಅಂತ ಹೇಳಿ. ಇವರನ್ನ ವಲಸಿಗೆ ಮಾಡೋ ಅಕ್ರಮ ವಲಸಿಗರನ್ನ ಭಾರತ ದೇಶಕ್ಕೆ ಕಳಿಸೋ ಸಂದರ್ಭದಲ್ಲಿ ಈಗಾಗಲೇ ಇದು ಸಾಕಷ್ಟು ಬಾರಿ ಮಾತುಕತೆ ಆಗಿದೆ ಭಾರತ ದೇಶ ಜೊತೆಗೆ. ಅದು ಅವ್ರನ್ನ ಕರ್ಸ್ಕೊಳ್ಳೋದ್ರ ಬಗ್ಗೆನೂ ಕೂಡ ಭಾರತ ಒಪ್ಪಿಗೆ ಕೊಟ್ಟಿತ್ತು, ಅವ್ರನ್ನ ಕರ್ಸ್ಕೊತೀವಿ ಅಂತ ಹೇಳಿತ್ತು, ಮತ್ತು ಅವರ ಐಡೆಂಟಿಟಿನೂ ಕೂಡ ಕನ್ಫರ್ಮ್ ಮಾಡಿತ್ತು. ಅವ್ರು ಭಾರತೀಯರು ಅಂತೇಳಿ ಕನ್ಫರ್ಮ್ ಆಗಿತ್ತು. 104 ಜನ, ಅತಿ ಹೆಚ್ಚು ಜನ ಗುಜರಾತ್ನವರು, ಗುಜರಾತ್, ಹರಿಯಾಣ, ಪಂಜಾಬ್ ಈ ರಾಜ್ಯದವರು, ಮಧ್ಯಪ್ರದೇಶದವರು. ಇವರು ಭಾರತೀಯರು ಅಂತ ಕನ್ಫರ್ಮ್ ಆದ್ಮೇಲೆ ನಮ್ಮ ದೇಶಕ್ಕೆ ಅವರನ್ನ ಕರೆಸ್ಕೊಳ್ಳೋ ಪ್ರಯತ್ನವನ್ನ ಭಾರತ ಸರ್ಕಾರ ಮಾಡಲಿಲ್ಲ. ಅದಕ್ಕೆ ಇದನ್ನ ಇವತ್ತು ನಾನು ರಾಷ್ಟ್ರೀಯ ಮುಜುಗರ ದಿನ, ನಾಚಿಕೆಯ ದಿನ ಅಥವಾ ನ್ಯಾಷನಲ್ ಶೇಮ್ ಡೇ ಅಂತ ಕರಿಬೇಕು ಅಂತ ಹೇಳಿದೆ. ಆ ಭಾರತೀಯರನ್ನ ಕೋಳ ಹಾಕಿ, ಕಾಲಿಗೆ ಕೈಗೆ ಬೇಡಿ ಹಾಕಿ, ಸೊಂಟಕ್ಕೆ ಸರಪಳಿ ಹಾಕಿ ಕರ್ಕೊಂಬರ್ತಾ ಇರೋದು ನೋಡಿದ್ರೆ ಕಣ್ಣೀರು ನಮಗ್ ಕೇಳ್ದೇನೆ ಹಾಗೆ ಕಿತ್ಕೊಂಡು ಬರುತ್ತೆ. ಏನಾಯ್ತು ನಮ್ಮ ದೇಶ, ಎಲ್ಲಿಗೆ ಬಂತು ನಮ್ಮ ದೇಶ ಅಂತ ಹೇಳಿ. ಆದ್ರೆ ಇವತ್ತು ನಮ್ಮ ದೇಶದವರನ್ನೇ, ನಮ್ಮನ್ನೇ ಅಮೆರಿಕ ಕರೆದಿದೆ ಏಲಿಯನ್ಗಳು ಅಂತ ಹೇಳಿ. ಅಂದ್ರೆ ನಾವು ಮನುಷ್ಯರು ಅಂತಲೂ ಕೂಡ ಅವರು ಪರಿಗಣಿಸ್ತಾ ಇಲ್ಲ. ಅಮೆರಿಕಾದವರು ಇರಲಿ, ನಮ್ಮ ಭಾರತದಲ್ಲಿ ಸ್ವತಃ ವಿದೇಶಾಂಗ ಸಚಿವ ಜಯಶಂಕರ್ ಇಲ್ಲಿಗಲ್ ಇಂಡಿಯನ್ಸ್ ಅಂತ ಕರೆದ್ರು. ವಾಟ್ ನಾನ್ ಸೆನ್ಸ್ ಇಲ್ಲಿಗಲ್ ಇಂಡಿಯನ್ಸ್ ಅಂದ್ರೆ ನಮ್ಮನ್ನೇ ನಾವು ಗೌರವಿಸ್ಲಿಲ್ಲ. ಯಾರು ದುರ್ಬಲವಾಗಿದ್ದವರು ಹೊಡಿತಾ ಇದ್ರೆ ನಾವು ನಿಂತ್ಕೊಂಡು ನೋಡ್ತೀವಲ್ಲ, ಮಜಾ ತಗೋತೀವಲ್ಲ, ಹಾಗಿತ್ತು ಇವತ್ತು ಸಂಸತ್ನಲ್ಲಿ ಜಯಶಂಕರ್ ಅವರ ನಡೆ. ಅವರು ಏನ್ ಮಾತನಾಡಿದ್ರು ಅಂತ ಹೇಳಿ ನಾನು ಮುಂದೆ ಹೇಳ್ತೀನಿ, ಅವ್ರು ಏನೇನು ಮಾತನಾಡಿದ್ದಾರೆ ಅಂತ ಹೇಳಿ. ಹಾಗೆ ಮಾಧ್ಯಮಗಳು ನಿನ್ನೆ ಈ ಸುದ್ದಿ ಬಹುಶಃ ಕರ್ನಾಟಕದಲ್ಲಿ ಕನ್ನಡ ಮಾಧ್ಯಮದಲ್ಲಿ ಭಾರತೀಯರೇ ನಿಮಗೆ ರಕ್ತ ಕುದೀತಾ ಇಲ್ವಾ ಅಂತ ಹೇಳಿ ಸುದ್ದಿ ಮಾಡಿದ್ದು ನಾನು. ಇನ್ಯಾವ ಮಾಧ್ಯಮ ಕೂಡ ಇದನ್ನ ಬಹಿರಂಗಪಡಿಸಿರಲಿಲ್ಲ. ಮತ್ತು ಬೇಡಿ ಹಾಕಿದ ಫೋಟೋವನ್ನ PIB ಅಂದ್ರೆ ಸರ್ಕಾರಿ ಸಂಸ್ಥೆ, ಮಾಧ್ಯಮ ಸಂಸ್ಥೆ, ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋ, ಇವರು ಇದನ್ನ ಫೇಕ್ ನ್ಯೂಸ್ ಅಂತ ಹೇಳಿದ್ರು. ಅದನ್ನ ನಾವು ನಿನ್ನೆ ಕೂಡ ಹಾಕಿದ್ದು. ಸೊ ಫೇಕ್ ನ್ಯೂಸ್ ಅನ್ನೋದಾದ್ರೆ ನಿಜವಾದ ನ್ಯೂಸ್ ಏನು ಅನ್ನೋದನ್ನ ಸ್ವತಃ ಅಮೆರಿಕಾದ ಸೇನಾ ಟ್ವೀಟೇ ಅದನ್ನ ಬಹಿರಂಗಪಡಿಸ್ಬಿಡ್ತು. ಯಾವುದನ್ನ ಭಾರತ ಮುಚ್ಚಿಡ್ಬೇಕು ಅಂತ ನೋಡ್ತಿತ್ತೋ, ಯಾವುದನ್ನ ಮೋದಿ ಸರ್ಕಾರ ಮುಚ್ಚಿಟ್ಟು ಜನರಿಗೆ ಮಣ್ಣು ಎರಚಬೇಕು ಅಂತ ನೋಡ್ತಾ ಇತ್ತೋ, ಅದನ್ನ ಅಮೆರಿಕ ಬಹಿರಂಗಪಡಿಸ್ಲೇಬೇಕು ಅಂತ ಹೇಳಿ ಬಹಿರಂಗಪಡಿಸ್ತು. ಕಾರಣ ಪಾಠ, ಹೆದರಿಸ್ಬೇಕು, ದಾದಾಗಿರಿ ಮಾಡ್ತಾ ಇದೆ ಅಮೆರಿಕದ ದಾದಾಗಿರಿಗೆ ಬಾಲ ಮುದ್ರಕೊಂಡು ಡೊಕ್ಕು ಗುಲಾಮಗಿರಿಯನ್ನ ತೋರಿಸ್ತಾ ಇದೆ ಭಾರತ ಸರ್ಕಾರ. ಇವತ್ತು ನಿಜವಾಗಿ ನಮ್ಮ ಪ್ರಧಾನಿ ಆ ಸ್ಥಾನದಲ್ಲಿ ಕೂತ್ಕೊಳ್ಳೋಕೆ ನಿಜವಾಗ್ಲೂ ನಾಲಾಯಕ್. ಅವ್ರು ನಿಜವಾಗ್ಲೂ ಈ ಪ್ರಶ್ನೆ ನಾನು ಹೀಗೆ ಮಾತಾಡಬಾರ್ದು, ಒಬ್ಬ ಮಾಧ್ಯಮವಾಗಿ ಪತ್ರಕರ್ತನಾಗಿ ಮಾತಾಡೋದು. ನಿಜವಾಗ್ಲೂ ಅವರು ಅವರ ಒಂದು ಮನುಷ್ಯನ, ಗಂಡಸರ ಅವರು ಒಂದು ಶೂರತ್ವ ಇಲ್ವಾ? ಕೋಪ ಬರಲ್ವಾ ಅವ್ರಿಗೆ? ನಮ್ಮ ದೇಶ ನಾಗರಿಕರನ್ನ ಸರಪಳಿ ಹಾಕಿ ಈ ರೀತಿ ಕರ್ಕೊಂಡು ಬಿಡ್ತಾ ಇದ್ದೀರಲ್ಲ, ಇದು ಎಷ್ಟು ಮಟ್ಟಕ್ಕೆ ಸರಿ? ನಿಮ್ಗೆ ನಾನು ನಿನ್ನೆ ವಿಡಿಯೋದ ಕೂಡ ಹೇಳಿದ್ದೀನಿ, ಕೊಲಂಬಿಯಾ ದೇಶದ ಪ್ರಧಾನಿ ಯಾವ ರೀತಿ ತಮ್ಮ ದೇಶ ನಾಗರಿಕನವರು ಕರೆಸ್ಕೊಂಡ್ರು, ಮತ್ತು ಅವರು ಸ್ವತಃ ಅವರೇ ಹೋಗಿ
ಅಮೆರಿಕ ದೇಶದ ಜೊತೆ ಮಾತನಾಡಿ ನಿಮ್ಮ ದೇಶದ ಯುದ್ಧ ವಿಮಾನ, ಮಿಲಿಟರಿ ವಿಮಾನ ನಮ್ಮ ನೆಲದಲ್ಲಿ ಇಳಿಬಾರ್ದು, ನೋ ಚಾನ್ಸ್, ನಥಿಂಗ್ ಡೂಯಿಂಗ್ ಅಂತ ಹೇಳಿದ್ರು. ನೀವೇನು ನನ್ನ ಮೇಲೆ ಏನು ಟ್ಯಾಕ್ಸ್ ಹಾಕ್ತೀರಾ ಹಾಕಿ, ನಾವು ಹೆದರಲ್ಲ ಅಂತ ಹೇಳಿ. ಮತ್ತು ಆ ವಲಸಿಗರನ್ನ ಕರ್ಕೊ ಬಂದಾಗ ಅವರನ್ನ ಸ್ವತಃ ತಾವೇ ಆ ವಿಮಾನಕ್ಕೆ ಅವ್ರ ದೇಶದ ವಿಮಾನವನ್ನ ಕಳಿಸಿ ಅಮೆರಿಕಾದಲ್ಲಿ ಇರ್ತಕ್ಕಂಥ ಕೊಲಂಬಿಯಾ ದೇಶದ ಎಂಬೆಸಿ, ಅಂದ್ರೆ ದೂತವಾಸ ಅಂತ ಕರಿತೀವಿ, ಆ ದೂತವಾಸ ಕಚೇರಿಗೆ ಹೋಗಿ ಅವ್ರನ್ನ ಅಲ್ಲಿಗೆ ಹ್ಯಾಂಡ್ ಓವರ್ ಮಾಡಿ, ಅಲ್ಲಿಂದ ಆ ದೂತವಾಸ ಕಚೇರಿಯಿಂದ ಕೊಲಂಬಿಯಾ ವಿಮಾನದಲ್ಲಿ ಅವ್ರನ್ನ ಕರ್ಕೊಂಡ್ಬರಲಾಯಿತು. ಕೊಲಂಬಿಯಾದ ಇಳಿದಾಗ ಸ್ವತಃ ಪ್ರಧಾನಿಯಲ್ಲಿ ಹೋಗಿ ಅಲ್ಲಿ ಅವ್ರು ಮಾತನಾಡಿದ್ರು, ಅವ್ರಿಗೆ ಧೈರ್ಯ ಹೇಳಿದ್ರು. ಇಲ್ಲಿ ಅವ್ರು ಹೇಳಿದ ಮಾತುಗಳನ್ನ ನಾವಿಲ್ಲಿ ಬಹಳ ಮುಖ್ಯವಾಗಿ ನಾವು ಗಮನಿಸ್ಬೇಕಾಗುತ್ತೆ. ಅವ್ರು ಏನ್ ಹೇಳಿದ್ರು ಬಹಳ ಚೆನ್ನಾಗಿದೆ, ಬಹಳ ಮುಖ್ಯವಾಗಿ ನಾವು ಗಮನಿಸ್ಬೇಕಾಗುತ್ತೆ. ಇವತ್ತು ಈ ಕೆಲಸವನ್ನ ಮಾಡಿದ್ರೆ ನಮ್ಮ ದೇಶದಲ್ಲಿ ಮೋದಿ ಹೀರೋ ಆಗ್ಬಿಡ್ತಿದ್ರು. ಹೀರೋ ಆಗೋ ಅವಕಾಶನ ಅವರು ಕಳ್ಕೊಂಡ್ರು. ಇವತ್ತು ಹೀರೋ ಅಲ್ಲ, ಇವತ್ತು ಬಿಗ್ ಝೀರೋ ಹೇಳಿ ನಿಜವಾಗ್ಲೂ ಗಂಡಸ ಇವರು 72 ಇಂಚಿನ ಎದೆ, 72 ಇಂಚಿನ ಎದೆ ಅಂತ ಹೇಳಿ ಎದೆ ಚಾಚ್ಕೊತಿದ್ದವರು ನಿನ್ನೆ ಎಲ್ಲಿ ನನ್ನ ಎದೆ ಮುದಿ ಎದೆ ಕಂಡುಬಿಡುತ್ತೋ ಅಂತ ಹೇಳಿ ಮುದಿ ಎದೆ ಕಂಡುಬಿಡುತ್ತೋ ಅಂತ ಹೇಳಿ ಜರ್ಕಿನ್ ಏನು ಜರ್ಕಿನೋ ಏನೋ ಅದು ರೈನ್ ಕೋಟ್ ಹಾಕೊಂಡು ಸ್ನಾನ ಮಾಡ್ತಾರೆ ಕುಂಭಮೇಳದಲ್ಲಿ ಹಿಂಗೆ ಎದೆ ಚಾಚ್ಕೊಂಡು ನಿಂತ್ಕೋಬೇಕಾದಂತ ಮೋದಿ ರೈನ್ ಕೋಟ್ ಹಾಕೊಂಡು ಸ್ನಾನ ಮಾಡ್ತಾರೆ. ಇದೇ ಸಂಸತ್ತಲ್ಲಿ ಎಷ್ಟು ಬಾರಿ ಅವರು ಟೀಕೆ ಮಾಡಿಲ್ಲ ಮನಮೋಹನ್ ಸಿಂಗ್ ಅವ್ರಿಗೆ, ಎಷ್ಟು ಬಾರಿ ಟೀಕೆ ಮಾಡಿಲ್ಲ ರೈನ್ ಕೋಟ್ ಹಾಕೊಂಡು ಸ್ನಾನ ಮಾಡೋ ಪ್ರಧಾನಿ ಅಂತೇಳಿ. ಅದನ್ನೇ ಮಾಡಿ ತೋರಿಸ್ಬಿಟ್ರು ಅವರು. ಯಾವತ್ತು ರೈನ್ ಕೋಟ್ ಹಾಕೊಂಡು ಮನಮೋಹನ್ ಸಿಂಗ್ ಮಾಡಿದ್ರೋ ಇಲ್ವಾ, ಇವ್ರು ಮಾಡಿ ತೋರಿಸಿದ್ರು. ಅಂದ್ರೆ ನಾನು ಏನ್ ಮಾಡ್ತೀನಿ, ಏನ್ ಮಾತಾಡಿದ ನಾಲ್ಗೆಗೂ ಮೈಂಡ್ಗೂ ಕನೆಕ್ಟೇ ಇಲ್ಲ, ಅರ್ಧ ತಿಕ್ಲು ಅರ್ಧ ಪುಕ್ಲು ಅಂತಹ ಜನ ಇವರೆಲ್ಲ. ಇಲ್ಲಿ ಅವ್ರೇನ್ ಮಾತಾಡ್ತೀವಿ ಅಂತ ಯಾಕೆ ಕನೆಕ್ಟಿವಿಟಿ ಅಂದ್ರೆ ಅವ್ರು ಮಾತಾಡೋದೇ ಒಂದು, ಮಾಡೋದೇ ಒಂದು. ಮತ್ತೆ ನಾವೇನ್ ಮಾತಾಡ್ತಾ ಇದೀವಿ ಅದು ನಮ್ಮ ನಡೆ ನುಡಿ ಎರಡಕ್ಕೂ ಸಂಬಂಧ. ಪರವಾಗಿಲ್ಲ, ಈ ದೇಶದ ಜನಕ್ಕೆ ಬ್ರೈನ್ ಇಲ್ಲ. ಈ ದೇಶದ ಜನ 5,000 ರೂಪಾಯಿ ಪೆಟ್ರೋಲ್, 1 ಲೀಟರ್ ಪೆಟ್ರೋಲ್ ಆದ್ರೂ ತಗೋತಾರೆ, 5,000 ರೂಪಾಯಿ ಗ್ಯಾಸ್ 1 ಸಿಲಿಂಡರ್ ಆದ್ರೂ ತಗೋತಾರೆ. ಅಂತ ದೇಶದ ಜನ ನನ್ನನ್ನ ಮೋದಿಯನ್ನ ಬೆಂಬಲಿಸ್ತಾರೆ. ಮೋದಿ ಅಂದ್ರೆ ದೇವತಾ ಮನುಷ್ಯ ಅಂತ ಹೇಳಿ ಚೆನ್ನಾಗಿ ನಂಬಿಕೆ ಇದೆ ಅವರಿಗೆ. ಸೊ ಹಾಗಾಗಿ ಅವರು ಏನು 72 ಇಂಚಿನ ಎದೆಯನ್ನ ನೋಡ್ಕೊಂಡ್ಬಿಟ್ರೆ ಫ್ಯಾನ್ಸ್ ಜಾಸ್ತಿ ಆಗ್ಬಿಡ್ತಾರೆ. ಫ್ಯಾನ್ಸ್ ಅಂತ ಹೇಳಿ ಜಾಕೆಟ್ ಜರ್ಕಿನ್ ಹಾಕೊಂಡು ರೈನ್ ಕೋಟ್ ಹಾಕೊಂಡು ಸ್ನಾನ ಮಾಡಿದ್ರು. ಸೊ ಇಂಥ ಮೋದಿ ಕುಂಭಮೇಳದ ಮುಳುಗಬೇಕಾದ್ರೆ ಅಲ್ಲಿ 40 ಗಂಟೆ ಪ್ರಯಾಣ, ಕಬ್ಬಿಣದ ಬೆಂಚು, ಒಂದು ಮಾಡಕ್ಕೆ ಉಚ್ಚೆ ಕಕ್ಕ ಮಾಡಕ್ಕೂ ಅವ್ರಿಗೆ ಅವಕಾಶ ಇಲ್ಲದಷ್ಟು ಅಂತ ಸಣ್ಣ ಒಂದೇ ಒಂದು ಟಾಯ್ಲೆಟ್. ಅಲ್ಲಿಗೆ ಹೋಗ್ಬೇಕು ಅಂದ್ರೂ ಸರಪಳಿಲೇ ಹೋಗ್ಬೇಕು. ಎಷ್ಟ್ರ ಮಟ್ಟಿಗೆ ಹಿಂಸೆ ಆಗಿರ್ಬೋದು ಲೆಕ್ಕ ಹಾಕೊಳ್ಳಿ. 40 ಗಂಟೆ ಪ್ರಯಾಣ, ಮತ್ ತಿನ್ನಕ್ಕೇನು ಕೊಟ್ಟಿಲ್ಲ. 40 hours ಸ್ಟಾರ್ವೇಷನ್. ಇಲ್ಲಿ ಹೇಳ್ತಾರೆ, ಸುಳ್ಳು ಹೇಳ್ತಾರೆ. ಜೈಶಂಕರ್ ಸದನದಲ್ಲಿ ಎಲ್ಲ ವ್ಯವಸ್ಥೆ ಮಾಡಿದ್ರು, ಆತರ ಇದೆ, ಕಾನೂನು ಇದೆ. ಮಾಡಿದ್ರ ಅವರು? ನೀವ್ ಅದನ್ನ ಚೆಕ್ ಮಾಡಿದ್ರ? ಹಂಗ್ ಚೆಕ್ ಮಾಡಕ್ಕೆ ಅಂತ ಹೇಳಿ ಅಹಮದಾಬಾದ್ ಏರ್ಪೋರ್ಟ್ಗೆ ಮೀಡಿಯಾಗಳು ಹೋದಾಗ ನೀವೇನ್ ಮಾಡಿದ್ರಿ? ಮೀಡಿಯಾಗಳನ್ನ ಬಿಡ್ಲಿಲ್ಲ. ಅಲ್ಲಿ ಯಾಕೆ ಬಿಡ್ಲಿಲ್ಲ? ಮೀಡಿಯಾ ಕ್ಯಾಮ್ರಾಗಳವ್ರನ್ನ ಕ್ಯಾಪ್ಚರ್ ಮಾಡಕ್ ಬಿಡ್ಲಿಲ್ಲ. ಇದೇ ಆಕಾಶಗಂಗೆ ಆಪರೇಷನ್ ಮಾಡಿದಾಗ ಯುಕ್ರೇನಿಂದ ಮೆಡಿಕಲ್ ಸ್ಟೂಡೆಂಟ್ಸ್ಗಳನ್ನ ಕರ್ಕೊ ಬಂದಾಗ ನೀವು ಎಲ್ಲ ನಿಮ್ಮ ಸಚಿವ ಸಂಪುಟ ಎಲ್ಲಾ ಸಚಿವರು ಹೋದ್ರು. ಜೈ ಭಾರತ್, ಜೈ ಗಂಗಾ, ಆಪರೇಷನ್ ಗಂಗಾ ಅಂತ ಕೂಗ್ಸಿದ್ರು, ಜೈ ಮೋದಿ ಅಂತ ಕೂಗ್ಸಿದ್ರಿ. ಮತ್ತು ಸ್ವತಃ ವಿದ್ಯಾರ್ಥಿಗಳನ್ನ ಮೋದಿ ಅವ್ರು ಕೂತ್ಕೊಂಡು ಇಂಟ್ರಾಕ್ಷನ್ ಮಾಡಿದ್ರು. ಆಮೇಲೆ ಆ ವಿದ್ಯಾರ್ಥಿಗಳು ಏನಾದ್ರು ಉಕ್ರೇನ್ ಆಯ್ತು ಬಾಂಗ್ಲಾದೇಶ ಅಲ್ಲಿ ಹೋಗಿ ಕಲಿತಾ ಇದಾರೆ ಈಗ ಅದೇ ಮೆಡಿಕಲ್. ಇಲ್ಲಿ ಯಾರು ಸೀಟ್ ಕೊಡ್ಲಿಲ್ಲ. ಕರ್ನಾಟಕದ ಸ್ವಾಮೀಜಿಗಳು ಒಂದಿನ ಅಳ್ಳಾಡ್ಸಿ ಜನಕ್ಕೆ ಕಣ್ಣೋರ್ಸ ಕೆಲಸ ಮಾಡಿದ್ರು. ಕ್ರ್ಯಾಶ್ ಕೋರ್ಸ್ ಮಾಡಿದ್ರು. ಕೊನೆಗೆ ಕ್ರ್ಯಾಶು ಆಗಿಲ್ಲ, ಕೋರ್ಸು ಆಗಿಲ್ಲ. ಇವತ್ತಿಗೆ ಅವರೆಲ್ಲ ಏನಾದ್ರು ತಿರ್ಗಾ ವಾಪಸ್ ಕೆಲವರು ಉಕ್ರೇನ್ಗೆ ಹೋದ್ರು, ಇನ್ ಕೆಲವರು ಬಾಂಗ್ಲಾಗ್ ಹೋದ್ರು, ಇನ್ ಕೆಲವರು ಹೀಗೆ ಎಲ್ಲೆಲ್ಲಿ ಕಮ್ಮಿ ಸಿಗುತ್ತೋ ಅಲ್ಲಿಗೆ ಓದಕ್ ಹೋಗ್ತಾ ಇದ್ದಾರೆ. ನಮ್ಮ ಹುಡುಗರಿಗೆ, ನಮ್ಮ ಮಕ್ಕಳಿಗೆ ನಾವು ಕಮ್ಮಿ ರೇಟಲ್ಲಿ ಮೆಡಿಕಲ್ ಎಜುಕೇಶನ್ ಫ್ರೀಯಾಗಿ ಕೊಡಬೇಕು. ಆದ್ರೆ ಈಗ ಕಮ್ಮಿ ರೇಟಲ್ಲಿ ಕೊಡೋಕ್ಕೂ ನಮ್ಗೆ ಯೋಗ್ಯತೆ ಇಲ್ಲ. ಅವ್ರು ವಿದೇಶಕ್ಕೆ ಹೋದಾಗ ಅವ್ರು ಕರ್ಕೊಬಂದಂತ ಸಂದರ್ಭ ಆಕಾಶ ಅದನ್ನ ಏನು ವಾರ್ ರುಕ್ವಾಯಿ ಪಾಪ ಒಂದು ಬಹಳ ದೊಡ್ಡ ಟ್ರೋಲಿಂಗ್ ಆಗುತ್ತೆ. ವಾರ್ ರುಕ್ವಾಯಿ ಪಾಪ ಮೋದಿಜಿ ನಮ್ಮನ್ನ ಕರ್ಕೊಂಬರಕ್ಕೆ ಅಂತ ಹೇಳಿ ಒಂದು ಆಡ್ ಬರುತ್ತೆ. ಆಡ್ ಮಾಡಿಸಿದ ಯಾರು ಅಲ್ಲ, ಸ್ವತಃ ಬಿಜೆಪಿ.
ಎಂಥ ಪಾಪಗಂಡನ ಮಕ್ಳಿವರು. 40 ಗಂಟೆ ಪ್ರಯಾಣ, ಕಬ್ಬಿಣದ ಬೆಂಚು, ಟಾಯ್ಲೆಟ್ ಇಲ್ಲ, ಊಟ ತಿಂಡಿ ಇಲ್ಲ, ಅವಮಾನ, ನಾಚಿಕೆ, ಹಿಂಸೆ. ಏನು 30 ಲಕ್ಷ 40 ಲಕ್ಷ ಸಾಲ ಸೋಲ ಮಾಡಿ ಜಮೀನ್ ಮಾರಿ ತಗೊಂಡೋಗಿದ್ದ ಹಣ ಕಳೆದೋಯ್ತು, ಕನಸು ಹೊಡೆದೋಯ್ತು. ಇದು ಯಾವುದನ್ನು ಗಮನಿಸ್ತಾ ಅವ್ರು ಇಲ್ಲಿಗಲ್ ಇಂಡಿಯನ್ಸ್. ಶೇಮ್ಲೆಸ್ ಫೆಲೋ ಮಿಸ್ಟರ್ ಜಯಶಂಕರ್, ನೀವು ರಾಜೀನಾಮೆ ಕೊಡ್ಲೇಬೇಕು. ಯು ಆರ್ ಅನ್ಫಿಟ್ ಟು ಬಿ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್. ಮೋದಿ ಶುಡ್ ರಿಸೈನ್. ಇವತ್ತು ಈ ಮಾತನ್ನ ವಿರೋಧ ಪಕ್ಷರು ಹೇಳ್ಬೇಕಾಗಿತ್ತು. ರಾಹುಲ್ ಗಾಂಧಿ ಹೇಳ್ಬೇಕಾಯ್ತು, ಮಲ್ಲಿಕಾರ್ಜುನ್ ಖರ್ಗೆ ಹೇಳ್ಬೇಕಾಯ್ತು, ಅಖಿಲೇಶ್ ಅವ್ರು ಹೇಳಲಿಲ್ಲ. ಅವರು ಇದು ನಿಜವಾಗ್ಲೂ ನಮ್ಮ ದೇಶದ ಶೋಕದ ದಿನ, ನಾಚಿಕೆಯ ದಿನ, ಎಂಬರಾಸ್ಮೆಂಟ್, ನ್ಯಾಷನಲ್ ಶೇಮ್ ಡೇ. ಯಾಕೆ ಶೇಮ್ ಡೇ ಅಂತ ಹೇಳಿ ನೆನೆ ಕೂಡ ಹೇಳಿದೆ, ಇವತ್ತು ನಾನು ಮುಂದೆ ಮುಂದುವರಿಸ್ತೀನಿ. ಇನ್ನು ಇದು ಕೇವಲ ಸ್ಯಾಂಪಲ್ ಅಷ್ಟೇ. 104 ಜನ ಭಾರತೀಯರನ್ನ ಕಳಿಸಿರೋದು. ಭಾರತೀಯರು ಅಂತ ಹೇಳಲ್ಲ, ಅವರು ಏಲಿಯನ್ಸ್ ಅಂತ ಕರೀತಾರೆ. ಅದನ್ನ ಇಂಡಿಯಾ ಗವರ್ಮೆಂಟ್ ಇಲಿಗಲ್ ಇಂಡಿಯನ್ಸ್ ಅಂತ ಕರೀತಾರೆ. ಇನ್ನು ಕನ್ನಡದ ಮಾಧ್ಯಮದಲ್ಲಿ ಒಬ್ಬ ವ್ಯಕ್ತಿ ಇದ್ದಾರೆ. ಆ ವ್ಯಕ್ತಿಯನ್ನ ನನಗೆ ಫೇಸ್ಬುಕ್ ಅಲ್ಲಿ ಯಾರೋ ಕೋಟ್ ಮಾಡಿ ಹೇಳ್ತಾರೆ, ಅವರು ಕದ್ದು ಆ ದೇಶಕ್ಕೆ ಹೋಗಿದ್ರು, ಅದಕ್ಕೆ ಅವ್ರಿಗೆ ಶಿಕ್ಷೆ ಆಗಿದೆ. ಫೇಸ್ಬುಕ್ ಅಲ್ಲಿ ಬರೆಯೋ ಫೇಸ್ ಇಲ್ಲಿರೋ ಮೂರ್ಖ ಶೂರನೇ, ನಿನಗೆ ಮಾತು ಹೇಳ್ತೀನಿ. ಮತ್ತೆ ಆ ಟಿವಿ ಯಾರೋ ನೀನು ಪತ್ರಕರ್ತನ ಮೆನ್ಷನ್ ಮಾಡಿದೆಯಲ್ಲ, ಆ ಮನುಷ್ಯನಿಗೂ ಕೇಳ್ತೀನಿ. ಈ ದೇಶದ ಜನ ಸುಮಾರು ಒಂದು ಮಾಹಿತಿ ಪ್ರಕಾರ 7.5 ಲಕ್ಷ ಜನ ಅಮೆರಿಕದಲ್ಲಿದ್ದಾರೆ. ಹಾಗೆ ಬೇರೆ ಬೇರೆ ದೇಶಗಳಲ್ಲೂ ಇದ್ದಾರೆ. ಕೆಲವರು ದಾಖಲೆ ಮೇಲಿದ್ದಾರೆ, ಕೆಲವು ದಾಖಲೆಗಳಿಲ್ಲ. ಅವರೆಲ್ಲರಿಗೂ ಪಾಸ್ಪೋರ್ಟ್ ಇದೆ, ವೀಸಾ ಇದೆ, ಆದರೆ ಕೆಲವು ಪೇಪರ್ಸ್ ಇಲ್ಲ. ಅವ್ರಿಗೆ ಕೆಲಸದ ಪೇಪರ್ಸ್ ಇಲ್ಲ, ಅಷ್ಟೇ ಅವ್ರು ಮಾಡಿರೋ ತಪ್ಪು, ಅಪರಾಧ. ಇದುವರೆಗೂ ಅಮೆರಿಕಾದಲ್ಲೇ ಇದ್ರು, ಆದ್ರೂ ಅವ್ರನ್ನ ಆಚೆ ಕಳಿಸಲಿಲ್ಲ. ಯಾಕೆಂದ್ರೆ ಅಲ್ಲಿ ಯಾರು ಆಳ್ತಾರೋ ಅವ್ರ ಮನಸ್ಥಿತಿ ಹೇಗಿರುತ್ತೋ ಹಾಗೆ ಅಧಿಕಾರಿಗಳು ನಡ್ಕೋತಾರೆ. ಭಾರತೀಯರಿಗೆ ಕೋಡ ಹಾಕಿ ಅವ್ರಿಗೆ ಈ ತರ ಎಲ್ಲ ಮಾಡಿ ಅಂತ ಹೇಳಿ ಅಮೆರಿಕ ಅಧ್ಯಕ್ಷ ಹೇಳಿರ್ತಾರೋ ಇಲ್ವೋ, ಆದ್ರೆ ಅಧಿಕಾರಿಗಳು, ನೀವು ಭಾರತಲ್ಲೂ ಅಷ್ಟೇ, ಯಾವ ಸರ್ಕಾರ ಇರ್ತೋ ಹಂಗೆ ಅಧಿಕಾರಿಗಳು ವರ್ತಿಸ್ತಾ ಇರ್ತಾರೆ, ಪೊಲೀಸರು ವರ್ತಿಸ್ತಾ ಇರ್ತಾರೆ. ಅಧಿಕಾರಿಗಳು ಮೆದುಳು ಇಲ್ಲದೆ ಇರೋ, ಹೃದಯ ಇಲ್ಲದೆ ಇರೋ ದೊಡ್ಡ ಕಾಡು ಮೃಗಗಳು. ಆ ಮೃಗಗಳಿಗೆ ಬೇಟೆಯಾಡೋದಷ್ಟೇ ಗೊತ್ತಿರುತ್ತೆ. ಆ ಬೇಟೆಯಾಡ್ಬೇಕಾದ್ರೆ ಯಾರು ಅಂತ ಗೊತ್ತಿರಲ್ಲ, ಹಾಗೆ ಬೇಟೆಯಾಡ್ತಾರೆ. ಸೊ ಇಂಥ ಕಾಡು ಮೃಗಗಳಿಗೆ ವಿಶ್ವದಲ್ಲಿ ಬೇರೆ ಯಾವ ದೇಶಕ್ಕೂ ವ್ಯತ್ಯಾಸ ಇಲ್ಲ. ಎಲ್ಲ ದೇಶದ ಇಂಥ ಕಾಡು ಮೃಗಗಳೇ ಅವ್ರ ಅಧಿಕಾರಿಗಳು. ಅಟ್ಲೀಸ್ಟ್ ಸ್ವಲ್ಪ ಜನಕ್ಕೆ ಮಿಡಿಯುವಂಥವ್ರು ಯಾರು ಅಂದ್ರೆ ರಾಜಕಾರಣಿಗಳು. ಯಾಕೆಂದ್ರೆ ಅವರು ನೆಲದಿಂದ ಬಂದಿರ್ತಾರೆ, ಜನರಿಂದ ನಡುವೆ ಬಂದಿರ್ತಾರೆ. ಆದ್ರೆ ಅಧಿಕಾರಿಗಳು ಅವರೇ ಜನರಾಗಿದ್ರು ಕೂಡ ಅವ್ರಿಗೆ ಜನರ ಪ್ರಭುತ್ವದಲ್ಲಿ ನಂಬಿಕೆ ಇಲ್ಲ. ಅವ್ರಿಗೆ ನಂಬಿಕೆ ಇರೋದು ಏನದು ಅಧಿಕಾರತ್ವ. ಅದನ್ನೇ ಜೈಶಂಕರ್ ಪಾರ್ಲಿಮೆಂಟ್ರಿ ಹೇಳ್ತಾರೆ. ಅವರೊಂದು ಭಾಷೆ ಬಳಸ್ತಾರೆ, ಅಫಿಷಿಯಲ್ ಲ್ಯಾಂಗ್ವೇಜ್ ಅಲ್ಲಿ ನಾವು ಅವ್ರು ಕರ್ಸ್ಕೊತಾ ಇದೀವಿ ಅಂತ. ಜೈಶಂಕರ್ ಲೆವೆಲ್ ಅಷ್ಟೇ. ಅವ್ರಿಗೆ ಜನರ ಸಮಸ್ಯೆಗಳು, ಜನರ ಸ್ಪಂದನೆಗಳು ಅರ್ಥ ಆಗಲ್ಲ. ಕಳೆದ ಮೋದಿ ಗೌರ್ಮೆಂಟ್ ಹಿಂದಿನ ಟರ್ಮ್ ಅಲ್ಲಿ ಒಬ್ಬರು ಸಚಿವರಿದ್ರು, ನಿಮ್ಗೆಲ್ಲ ಗೊತ್ತಿರುತ್ತೆ, ಸುಷ್ಮಾ ಸ್ವರಾಜ್. ಅವರು ವಿದೇಶಾಂಗ ಸಚಿವರಾಗಿ ಅವರು ಎಂತೆಂಥ ಸಮಸ್ಯೆಗಳನ್ನ ಸಾಲ್ವ್ ಮಾಡಿದ್ರು, ಎಂತೆಂಥ ಭಾರತೀಯರಿಗೆ ಎಷ್ಟು ಹೆಲ್ಪ್ ಮಾಡಿದ್ರು. ಅದು ದೊಡ್ಡ ಪ್ರಮೋಟ್ ಕೂಡ ಆಯ್ತು. ಆ ಸುಷ್ಮಾ ಸ್ವರಾಜ್ನ ಒಂದ್ ಸಣ್ಣ ಕೆಲಸ ಮಾಡಬಾರ್ದ ಜೈಶಂಕರ್ ಕಾಂಗ್ರೆಸ್ ಗೌರ್ಮೆಂಟ್ ಅಲ್ಲಿ ಅವರು ರಾಯಭಾರಿಯಾಗಿದ್ರು, ವಿದೇಶಾಂಗ ಅಧಿಕಾರಿಯಾಗಿ ಬೇರೆ ಬೇರೆ ದೇಶಗಳು ಕೆಲಸ ಮಾಡಿದ್ರು. ದೇವಯಾನಿ ಗೋರ್ಪಡೆ ಅಂತ ಹೇಳಿ ಮನಮೋಹನ್ ಸಿಂಗ್ ಅವರ ಅಧಿಕಾರದ ಅವಧಿಯಲ್ಲಿ ಮಹಿಳೆಗೆ ಅಮೆರಿಕಾದಲ್ಲಿ ಅವಮಾನ ಮಾಡಲಾಯಿತು. ಇದೇ ರೀತಿ ಕಾರಣ. ಸೊ ಅವರನ್ನ ಬೆತ್ತಲುಗೊಳಿಸಿ ಚೈನ್ ಹಾಕಿ ಅಮೆರಿಕದ ರಾಯಭಾರಿಯಲ್ಲಿ ಕಚೇರಿ ನಿಲ್ಲಿಸಲಾಯಿತು. ಆಗ ವೀರಾವೇಶದಿಂದ ಅದನ್ನು ಪ್ರತಿಭಟಿಸಿ ಅಮೆರಿಕದ ನಡೆಯನ್ನು ಟೀಕಿಸಿ ಅಮೆರಿಕವನ್ನ ಬೈದು ಖಂಡಿಸಿ ಅಮೆರಿಕ ದೂತಾವಾಸದಿಂದ ಬಂದಿದ್ದು ಮತ್ತು ಅಮೆರಿಕದ ವಿರುದ್ಧ ಎಲ್ಲ ಕ್ರಮಗಳನ್ನು ಕೈಗೊಂಡಿದ್ದು ಒಬ್ಬ ಅಧಿಕಾರಿ, ಗ್ರೇಟ್ ಅಧಿಕಾರಿ. ಯಾರು ಅಂದ್ರೆ ಜೈಶಂಕರ್. ಆ ಜೈಶಂಕರ್ ಇವತ್ತು ಪಾರ್ಲಿಮೆಂಟ್ ಅಲ್ಲಿ ನಿಂತ್ಕೊಂಡು ಮಾತನಾಡ್ತಾರೆ ಇಲ್ಲಿಗಲ್ ಇಂಡಿಯನ್ಸ್ ಅಂತ. ಯಾವ ಅಧಿಕಾರಿ ಆ ಮಹಿಳೆಗಾದ ಬೆತ್ತಲು ಮಾಡಿ ಆಕೆಗೆ ತೊಂದರೆ ಕೊಡ್ತಾರೆ ಗೌರ್ಮೆಂಟ್. ಸೊ ಅಲ್ಲಿ ಖಂಡಿಸಿ ಇಲ್ಲಿ ಈ ರೀತಿ ಮಾತಾಡ್ತಾರೆ ಅಂದ್ರೆ
ಅದೇ ಜೈಶಂಕರ್, ಇವತ್ತು ಆ ಜೈಶಂಕರ್ ಈ ಜೈಶಂಕರ್ ವ್ಯತ್ಯಾಸ ಇಷ್ಟೇ. ಆ ಜೈಶಂಕರ್ ಕೆಲಸ ಮಾಡ್ತಿದ್ದ ಮನಮೋಹನ್ ಸಿಂಗ್ ಅಧಿಕಾರಿ, ಈ ಜೈಶಂಕರ್ ಕೆಲಸ ಮಾಡ್ತಾ ಇರೋದು ನರೇಂದ್ರ ಮೋದಿ. ಅಂದ್ರೆ ರಾಜ ಹೇಗಿರ್ತಾನೋ ಹಾಗೆ ಜನ ಜನ ಮತ್ತು ಅಧಿಕಾರಿಗಳು. ಇವತ್ತು ಜನ, ಬಹುತೇಕ ಜನ, ನಾನು ಇಷ್ಟು ಜನ ಮಾತಾಡ್ತಾ ಇದೀವಿ, ನಾವು ಇಷ್ಟೆಲ್ಲ ನಾವು ಬಿಡಿತಾ ಇದೀವಿ, ನಮ್ಗೆ ಹೃದಯ ಕಣ್ಣೀರು ಬರ್ತಾ ಇದೆ, ಹೃದಯ ಬಿಡಿತಾ ಇದೆ. ಇನ್ ಕೆಲವರಿಗೆ ಕಳ್ಳರು ಹೋಗಿದ್ರು, ಅವ್ರಿಗಾಗ್ಲಿ ಬಿಡಿ, ಹಂಗೆ ಆಗ್ಲಿ ಅಂತೇಳಿ. ನಿಮ್ಗಾಗಿಲ್ವಲ್ಲ, ನಿಮಗ್ ಕೂಡ ಹಾಕಿಲ್ವಲ್ಲ, ಮತ್ ನಿಮ್ಗೆ ಆ ಜೀವನ ರಿಸ್ಕೇ ಇಲ್ವಲ್ಲ. ಯಾಕೆಂದ್ರೆ ನಿಮ್ಗೆ ಕೂತ ಜಾಗಕ್ಕೆ ದುಡ್ಡು ಬರುತ್ತೆ. ನಿಮ್ ಕೆಲಸ ಇಷ್ಟೇ, ಜೈ ಮೋದಿ ಜೈ ಮೋದಿ ಜೈ ಮೋದಿ ಅಂತ ಬರೆಯೋದು, ಮತ್ತು ಕಾಂಗ್ರೆಸ್ನ ಕುರಿತು ಟೀಕೆ ಮಾಡೋದು, ಬಿಜೆಪಿ IT ಸೆಲ್ ಕಳಿಸಿದ ಸುಳ್ಳುಗಳನ್ನ, ವಾಟ್ಸಪ್ ಯೂನಿವರ್ಸಿಟಿ ಕಳಿಸಿದ ಸುಳ್ಳುಗಳನ್ನ ಸ್ಪ್ರೆಡ್ ಮಾಡೋದು, ಅಷ್ಟೇ ಕೆಲಸ. ಅದಕ್ಕೆ ನಿಮ್ ಕೂತು ಜಾಗ ದುಡ್ಡು ಬರುತ್ತೆ. ನಿಮ್ಗೆ ಯಾಕೆ ಸಂಸಾರ, ನಿಮ್ಗೆ ಯಾಕೆ ದೇಶ, ನಿಮ್ಗೆ ಯಾಕೆ ಮನೆ ಮಠ, ನಿಮ್ಗೆ ಯಾಕೆ ನಾಗರಿಕರು? ಸೊ ನಿಮ್ಗೆ ಕೂತು ಜಾಗದಲ್ಲಿ ದುಡ್ಡು ಬರುತ್ತೆ. ಮೋದಿನ ಹಾಡಿ ಹೊಗಳ್ತೀರಾ, ವಾಟ್ಸಪ್ನ ವಿಷಯವನ್ನ ಸ್ಪ್ರೆಡ್ ಮಾಡ್ತೀರಾ, ಫೇಕ್ ಕಥೆಗಳನ್ನ, ಫೇಕ್ ಹಿಸ್ಟ್ರಿಯನ್ನ ಹಂಚ್ತಾ ಹೋಗ್ತೀರ. ನಿಮ್ದು ಒಂದು ಜನ್ಮ, ನಿಮ್ದು ಒಂದು ಬದುಕು, ಅದಕ್ಕೆ ಬೇರೆ ನಿಮ್ದು ಹಿಂದೂ ಧರ್ಮ, ಹಿಂದುತ್ವ, ಈ ಮಾತುಗಳು ಹೇಳ್ಕೊಂಡು ಕಾಲ ಹೋಗ್ತಾ. ಇಂಥ ದೇಶದಲ್ಲಿ ಜನ ಇವತ್ತು ಅಂದ್ರೆ ನಿಮ್ಗೆ 1990ರ ದಶಕದಲ್ಲಿ VP ಸಿಂಗ್ ಪ್ರಧಾನಿಯಾಗಿದ್ದಂಥ ಸಂದರ್ಭದಲ್ಲಿ ಐ ಕೆ ಗುಜರಾಲ್ ವಿದೇಶಾಂಗ ಸಚಿವ, ಪ್ರಧಾನಿ ನರೇಂದ್ರ ಮೋದಿಯನ್ನ ಹಾಡಿ ಹೊಗಳಿ ಇಂಟರ್ವ್ಯೂ ಮಾಡಿದಂತಹ ಬಾಲಿವುಡ್ ನಟ, ಸೂಪರ್ ಸ್ಟಾರ್ ಅಕ್ಷಯ್ ಕುಮಾರ್ ಅವರನ್ನು ಪ್ರಧಾನಿ ಇಂಟರ್ವ್ಯೂ ಮಾಡಿ ಹಾಡಿ ಹೊಗಳ್ತಾರೆ. ಇವತ್ತು ಆ ಬಾಲಿವುಡ್ ನಟ ಮಾತಾಡ್ಬೇಕಾಗಿತ್ತು, ಅಕ್ಷಯ್ ಕುಮಾರ್ ಮಾತಾಡ್ಬೇಕು. ಯಾಕೆಂದ್ರೆ ಅವ್ರು ಒಂದು ಸಿನಿಮಾದಲ್ಲಿ ನಟಿಸಿದ್ರು. ಆ ಸಿನಿಮಾ ಹೆಸರು ಏರ್ ಲಿಫ್ಟ್ ಅಂತ. ಅದಕ್ಕೆ ಅವಾರ್ಡ್ ಕೂಡ ಬಂದಿದೆ ಅವರಿಗೆ, ಬೆಸ್ಟ್ ಆಕ್ಟರ್ ಅಂತ ಹೇಳಿ. ಈ ಏರ್ ಲಿಫ್ಟ್ ಸಿನಿಮಾ ಕತೆ ಈ ಇರಾಕ್ ಯುದ್ಧದ ಸಂದರ್ಭದಲ್ಲಿ ಸಿಕ್ಕಾಕೊಂಡಿದ್ದಂತ 1.5 ಲಕ್ಷ ಭಾರತೀಯರನ್ನ ಒಂದೇ ಸಲಕ್ಕೆ ಏರ್ ಲಿಫ್ಟ್ ಮಾಡಿದ್ದು ಐ ಕೆ ಗುಜರಾಲ್. ಅವ್ರ ನಮ್ಮ ಪ್ರಧಾನಿಗಳು ಕೂಡ ಆಗಿದ್ದು. ಅಂತ ಪಾತ್ರದಲ್ಲಿ, ಅಲ್ಲಿ ಕರ್ಕೊಬರಂತ ಸಂದರ್ಭದಲ್ಲಿ ಕೆಲಸ ಮಾಡಿದಂತ ವ್ಯಕ್ತಿಯ ಪಾತ್ರವನ್ನು ಅಕ್ಷಯ್ ಕುಮಾರ್ ಮಾಡಿದ್ರು. ಐ ಕೆ ಗುಜರಾಲ್ ಅವರು ವಿದೇಶಾಂಗ ಸಚಿವರಾಗಿ ಅಲ್ಲಿ ಇರಾನ್ನಿಂದ ಕರ್ಕೊಂಬರೋ ಸಂದರ್ಭದಲ್ಲಿ ಪ್ರತಿಯೊಬ್ಬ ಭಾರತೀಯನ ಕರ್ಕೊಂಬರೋ ಕೊನೆಯ ಕ್ಷಣದವರೆಗೂ ಅವರಲ್ಲೇ ಕೂತಿರ್ತಾರೆ. ಕೊನೆಯ ಭಾರತೀಯ ಬಂದ ನಂತರ ಅಲ್ಲಿಂದ ಬರ್ತಾರೆ. ಇಲ್ಲಿ ಭಾರತದಲ್ಲಿ ಪ್ರಧಾನಿ ಅಧಿಕಾರಿಗಳು ಭಾರತೀಯರನ್ನ ವೆಲ್ಕಮ್ ಮಾಡ್ತಾರೆ. ಏರ್ ಲಿಫ್ಟ್ ಇಡೀ ವರ್ಲ್ಡ್ ನ ಅತಿ ದೊಡ್ಡ ಏರ್ ಲಿಫ್ಟ್. ಸೊ ಅಂತ ದೇಶ ಇದು. ಮತ್ತು ಇವತ್ತು ಸಂಸತ್ತಲ್ಲಿ ಈ ಜೈಶಂಕರ್ ಇದು ಯಾವುದನ್ನು ಅವ್ರಿಗೆ ನೆನಪೇ ಇರಲಿಲ್ಲ. ಅಮೆರಿಕ ಟ್ರಂಪ್ ರಾಷ್ಟ್ರೀಯವಾದಿ, ಅವ್ರ ದೇಶನ ಅವ್ರು ಕಾಪಾಡ್ಕೋತಾ ಇದ್ದಾರೆ, ಅವ್ರ ದೇಶದ ಕಾನೂನನ್ನ ಪಾಲಿಸ್ತಾ ಇದ್ದಾರೆ ಅಂತ ಹೇಳಿ. ನಿಮ್ ದೇಶದ ಕಾನೂನು ಏನು? ನಿಮ್ ದೇಶದ ಕಾನೂನು ಯಾವ್ದಾದ್ರು ದೇಶದ ಮಿಲಿಟರಿ ವಿಮಾನವನ್ನ ನಮ್ಮ ದೇಶದಲ್ಲಿ ಇಳಿಸಬಹುದಾ? ಇಳಿಸೋ ಹಾಗಿಲ್ಲ. ಯಾಕೆ ಇಳಿಸಕ್ ಬಿಟ್ರಿ? ಮತ್ತು ನಮ್ಮ ದೇಶದ ನಾಗರಿಕರನ್ನ, ನಾನಾಗಲೇ ಹೇಳಿದಾಗೆ ಕೊಲಂಬಿಯಾ ದೇಶದ ಪ್ರಧಾನಿ ಹೇಗೆ ಅವರನ್ನ ಕರ್ಕೊಂಡು ಬಂದು ಅವ್ರನ್ನ ಗೌರವಿಸಿದ್ರು, ಹಾಗೆ ನೀವ್ ಯಾಕೆ ಮಾಡಕ್ಕಾಗ್ಲಿಲ್ಲ? ನಿಮಗೆ ಆಗಿದ್ದೇನು? ಇಲ್ಲೇ ನಾನು ಹೇಳ್ತಾ ಇದ್ದೆ, ಗಸ್ಟಾವೋ ಪೆಟ್ರೋ ಅವರು ಒಂದು ಮಾತು ಹೇಳ್ತಾರೆ, ಬಹಳ ಚೆನ್ನಾಗಿದೆ. ಎ ಮೈಗ್ರೆಂಟ್ ಇಸ್ ನಾಟ್ ಎ ಕ್ರಿಮಿನಲ್. ನೋಡಿ, ಎ ಮೈಗ್ರೆಂಟ್ ಇಸ್ ನಾಟ್ ಎ ಕ್ರಿಮಿನಲ್. ಇವ್ರೇನ್ ಹೇಳ್ತಾರೆ? ಜೈಶಂಕರ್ ಇಲ್ಲಿಗಲ್ ಇಂಡಿಯನ್, ಇವರೇ ಘೋಷಣೆ ಮಾಡ್ಬಿಟ್ರು ಇಲ್ಲಿಗಲ್ ಇಂಡಿಯನ್ ಅಂತ ಹೇಳಿ. ಎ ಮೈಗ್ರೆಂಟ್ ನಾಟ್ ಎ ಕ್ರಿಮಿನಲ್ ಅಂಡ್ ಮಸ್ಟ್ ಬಿ ಟ್ರೀಟೆಡ್ ವಿತ್ ದಿ ಡಿಗ್ನಿಟಿ ದಟ್ ಎ ಹ್ಯೂಮನ್ ಬೀಯಿಂಗ್ ಡಿಸರ್ವ್ಸ್. ಒಬ್ಬ ಮನುಷ್ಯರಿಗೆ ಕೊಡಬೇಕಾದ ಸಾಮಾನ್ಯ ಗೌರವವನ್ನು ಕೊಡಬೇಕು. ಫೇಸ್ಬುಕ್ ಅಲ್ಲಿ ಬರೀತಕ್ಕಂಥ ಆ ವ್ಯಕ್ತಿಗೆ ಯಾರೋ ಒಬ್ಬ ನಮ್ಮ ಚಾನೆಲ್ನ ಟೀಕೆ ಮಾಡ್ತಾನೆ, ಹಾಗೆ ಕನ್ನಡದ ಫೇಮಸ್ ಚಾನೆಲ್ನ ಆಂಕರ್ ಎಡಿಟರ್ ಚೀಫ್ಗೆ ಹೋಲಿಸಿ ಅವರೆಲ್ಲ ಹಾಡು ಅವ್ರಿಗೇನು ತಲೆಯಲ್ಲಿ ಏನೂ ಇಲ್ಲ, ನೋಟಲ್ಲಿ ಚಿಪ್ ಇದೆ ಅಂತ ಹೇಳಿದಂತಹ ಪತ್ರಕರ್ತ, ಇಡೀ ದೇಶದ ಪತ್ರಕರ್ತ. ಅವರು ನೋಟಲ್ಲಿ ಚಿಪ್ ಇದೆ ಅಂತೇಳಿ 2,000 ರೂಪಾಯಿ ನೋಟಲ್ಲಿ ಅಂತ ಸುದ್ದಿ ಹಬ್ಬಿಸಿದ್ದ ಸುಳ್ಳು ಪತ್ರಕರ್ತ. ಸೊ ಅವರು ಹೇಳಿ, ಅವರು ಮೈಗ್ರೆಂಟ್ಸ್ಗೆ ಮಾಡಿ
ಸರಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅವ್ರು ನೋಡಿ, ಅವ್ರ ವಿಶ್ಲೇಷಣೆ ನೋಡಿ ಅಂತ ಹೇಳ್ತಾರೆ. ಇಲ್ಲಿ ಗಸ್ಟಾವ್ ಪೆಟ್ರೋ ಇವರೇನ್ ಹೇಳ್ತಾ ಇದ್ದಾರೆ, ಇವ್ರನ್ನು ಬಗ್ಸಿದ್ರು ಅಂತ ಹೇಳಿ. ಇಲ್ಲ, ಅವ್ರು ಬಗ್ಗಿಲ್ಲ. ಅವ್ರು ಯಾವ ಸ್ಯಾಂಕ್ಷನ್, ಅಮೆರಿಕದ ಯಾವ ಸ್ಯಾಂಕ್ಷನ್ ಅವರು ಕೂಡ ಒಪ್ಕೊಂಡಿಲ್ಲ. ಅತ್ಯಂತ ಗೌರವಿತವಾಗಿ ತಮ್ಮ ನಾಗರಿಕರನ್ನ ಕರೆಸ್ಕೊಂಡಿದ್ದಾರೆ, ಗೌರವಿಸಿದ್ದಾರೆ. ಮತ್ತೆ ಅವರು ಬರೀತಾರೆ, ಇದು ವೆರಿ ಇನ್ಸ್ಪಿರೇಷನ್, ಬರೀಬೇಕು, ಕೇಳಲೇಬೇಕು ನೀವು. That's why I turned back the US military planes that were carrying Colombian migrants. ಅದಕ್ಕೆ ನಾನು ನಮ್ಮ ಕೊಲಂಬಿಯನ್ಸ್ ಇದ್ದ ವಿಮಾನವನ್ನು ವಾಪಸ್ ಕಳಿಸಿದೆ. I cannot allow migrants to remain in a country that does not want them. ನಮ್ಮ ದೇಶದ ನಾಗರಿಕರು ಬೇಡ ಅಂದ್ರೆ ಬೇಡ ಬಿಡಿ, ಆಯ್ತು, ನಾನು ಕರ್ಕೊಡ್ತೀನಿ, ನಾವೇ ಬಲವಂತ ಮಾಡೋದವ್ರಿಗೆ. ಬಟ್ ಇಫ್ ದಟ್ ಕಂಟ್ರಿ ಸೆಂಡ್ಸ್ ದಮ್ ಬ್ಯಾಕ್, ಇಟ್ ಮಸ್ಟ್ ಬಿ ವಿತ್ ಡಿಗ್ನಿಟಿ. ಆದ್ರೆ ಅವ್ರು ಹೆಂಗ್ ಕಳಿಸ್ಬೇಕು, ನಮ್ಗೆ ಗೌರವಯುತವಾಗಿ ಕಳಿಸ್ಬೇಕು, ಡಿಗ್ನಿಟಿ ಅಂಡ್ ರೆಸ್ಪೆಕ್ಟೆಡ್ ಫಾರ್ ದೆಮ್ ಅಂಡ್ ಫಾರ್ ಅವರ್ ಕಂಟ್ರಿ. ನಮ್ಮ ದೇಶವನ್ನ ಅವರು ಗೌರವಿಸಬೇಕು. ವಿ ವಿಲ್ ರಿಸೀವ್ ಅವರ್ ಫೆಲೋ ಸಿಟಿಜನ್ಸ್, ನಮ್ಮ ಸಹ ನಾಗರಿಕರವರು, ಫೆಲೋ ಸಿಟಿಜನ್ಸ್ ಆನ್ ಸಿವಿಲಿಯನ್ ಪ್ಲೇನ್ಸ್, ನಾಟ್ ಮಿಲಿಟರಿ ಪ್ಲೇನ್ಸ್. ಸಿವಿಲಿಯನ್ ಪ್ಲೇನ್ಸ್ ಅಲ್ಲಿ ಕರೆಸ್ತೀವಿ ಅವರನ್ನು, ವಿತೌಟ್ ಟ್ರೀಟಿಂಗ್ ದೆಮ್ ಲೈಕ್ ಕ್ರಿಮಿನಲ್ಸ್. ಅವರನ್ನ ನಾವು ಕ್ರಿಮಿನಲ್ಸ್ ಟ್ರೀಟ್ ಮಾಡಲ್ಲ. ಕೊಲಂಬಿಯಾ ಇಸ್ ರೆಸ್ಪೆಕ್ಟೆಡ್. ಆದ್ರೆ ಇವತ್ತು ಇಂಡಿಯನ್ ಮೀಡಿಯಾ, ಇಂಡಿಯನ್ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ಸ್, ಇಂಡಿಯನ್ ಸಿಟಿಸನ್ಸ್, ಇಂಡಿಯನ್ ಅಂಧ ಭಕ್ತಾಸ್, ಇಂಡಿಯನ್ ಮೋದಿ ಭಕ್ತಾಸ್, ಇಂಡಿಯನ್ ಬಿಜೆಪಿ ಭಕ್ತಾಸ್ disrespected these depressed, starved, caged Indians. Very pathetic and very shame day for our India. ಹಿಂಗೆ ಯಾಕೆ ಹೇಳ್ತೀರಿ ಅಂತ ಕೇಳೋರು ನಂಗೆ ಫೋನ್ ಮಾಡಿ ಕೇಳೋರು, ಬಿಜೆಪಿ ಹಿಂಗೆ ಯಾಕೆ ಮಾತಾಡ್ತೀರಾ, ಅವರು ತಪ್ಪು ಮಾಡಿದ್ರಲ್ವಾ, ಅವ್ರು ಕಳಿಸಲು ತಪ್ಪಿದೆ. ಅವ್ರು ಕಳಿಸಲು ತಪ್ಪೇನಿಲ್ಲ, ಕಳಿಸಿ, ನೋ ಪ್ರಾಬ್ಲಮ್, ಕಳಿಸಿ. ನಾಟ್ ದಿಸ್ ವೇ. ನಮ್ಮ ದೇಶದಲ್ಲಿ ಏನು ದಾದಾಗಿರಿ ಮಾಡ್ತೀರಾ? ಈ ದಾದಾಗಿರಿ ನೀವು ಒಪ್ಕೋತೀರಾ ಮೋದಿಯವರೇ? 72 ಇಂಚಿನ ಇದೆ, 72 ಇಂಚಿನ ಇದೆ, ಯಾಕೆ ಇದೆಂಗೆ ಒಪ್ಕೋತೀರಾ ನೀವು? ಅವ್ರು ನಿಮ್ಮನ್ನ ಕರೆದು ಬಿಟ್ರೆ ಸಾಕು 13ನೇ ತಾರೀಕು. ನೋ, 13ನೇ ತಾರೀಕು ನೀವು ಹೋಗ್ಬಾರ್ದು. ಯು ಶುಡ್ disrespect. You should cancel the trip. You should record your protest as not to visit America and cancel your trip. And straightly you have to say, I am for Indians, not for my dear friend Trump. Trump, namaste Trump ಅಂತ ಹೇಳಿ, ಹೌಡಿ ಮೋದಿ ಅಂತ ಹೇಳಿ ಅಮೆರಿಕದ ಬಗ್ಗೆ ಒಟ್ಟು ಕೇಳ್ತೀರಾ, ಮತ್ತೆ ನಮಸ್ತೆ ಟ್ರಂಪ್ ಅಂತ ಹೇಳಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಅವ್ರು ಇಲ್ಲಿ ಕರೆದು ಇಲ್ಲಿ ಸನ್ಮಾನ ಮಾಡ್ತೀರಾ. ಮತ್ತು ನಿಮ್ಮ ಅಂಧ ಭಕ್ತರು ಅವ್ರಿಗೋಸ್ಕರ ಯಾಗ ಯಜ್ಞಗಳನ್ನ ಮಾಡ್ತಾರೆ. ಇವತ್ತು ಅದೇ ಇಂಡಿಯನ್ಸ್ಗೆ ಚೈನ್ ಹಾಕಿ ಕೈದಿಗಳಂತೆ, ಪ್ರಾಣಿಗಳಂತೆ ಎಷ್ಟು ಮಟ್ಟಿಗೆ ಅವ್ರು ಕಳಿಸಿದ್ರು. ಇದು ನಿಮ್ಗೆ ಒಂದ್ ಸ್ವಲ್ಪ ನಿಮ್ಗೆ ಮಾನವೀಯತೆ, ಅನುಕಂಪ, ಕರುಣೆ, ನಾಚಿಕೆ, ಮಾನ ಮರ್ಯಾದೆ ಇಲ್ವಾ? ಈ ಪ್ರಶ್ನೆಗಳನ್ನು ಕೇಳಬೇಕು. ಯಾಕಂದ್ರೆ ಅಷ್ಟರ ಮಟ್ಟಿಗೆ ನಿಮ್ದು ನೀವು ಒಂದೇ ನಾನು ವಿಶ್ವಗುರು ಅಂತ ಹೇಳ್ತೀರಾ. ಎಲ್ಲಿ ಹೋಯ್ತು ನಿಮ್ಮ ಅಹಂಕಾರವನ್ನ ಒಡೆದು ಮುರಿದು ಮೂಲೆ ಬಿಸಾಕಿದ ಏಕೈಕ ನಾಯಕ, ಏಕೈಕ ರಾಷ್ಟ್ರೀಯವಾದಿ ಡೊನಾಲ್ಡ್ ಟ್ರಂಪ್. ನಮ್ಗೆ ಅನ್ಸುತ್ತಲ್ಲ, ಆದ್ರೆ ಡೊನಾಲ್ಡ್ ಟ್ರಂಪ್ ಹಿಂದ್ಗಡೆ ಕೀ ಕೊಟ್ಟು ಡೊನಾಲ್ಡ್ ಟ್ರಂಪ್ನ ಆಟ ಆಡಿಸ್ತಾ ಇರೋರು ಯಾರು ಗೊತ್ತಲ್ಲ? ನಿಮ್ಗೆ ಗೊತ್ತಲ್ವಾ ಯಾರು? ನಿಮ್ಮ ಫ್ರೆಂಡ್ನ ದುಶ್ಮನ್ ಎಲಾನ್ ಮಸ್ಕ್. ನೀವೇನೆಲ್ಲ ಅವಮಾನ ಮಾಡಿದ್ರಿ, ಏನೆಲ್ಲ ಅಂದ್ರಿ. ನಿಮ್ಮ IT ಡಿಪಾರ್ಟ್ಮೆಂಟ್ ಎಷ್ಟೆಲ್ಲ ಅವಮಾನ ಮಾಡ್ತಾ ಎಲಾನ್ ಮಸ್ಕ್. ನಿಮ್ಮ ಮಿನಿಸ್ಟರ್ ಆಗಿದ್ನಲ್ಲ ಚಂದ್ರಶೇಖರ್, ಅವನು ಏನೆಲ್ಲ ಅಂದ ಎಲಾನ್ ಮಸ್ಕ್ಗೆ, ಏನೆಲ್ಲ ಅಂದ. ಅದರದ್ದು ಪರಿಣಾಮ ಇದು. ಮಾತೆತ್ತಿದ್ರೆ ಅಮೆರಿಕ ಭಾರತದ ವಿರುದ್ಧ ಸಂಚು ಮಾಡ್ತಾ ಇದೆ, ಮಾತೆತ್ತರ ಅಮೆರಿಕ ವಿರುದ್ಧ ಭಾರತದ ವಿರುದ್ಧ ಸಂಚು ಮಾಡ್ತಾ ಇದೆ ಅಂತ ಹೇಳಿ ನೀವು ಹೇಳ್ತಾ ಹೋದ್ರಲ್ಲ, ಅದರ ಒಟ್ಟು ಏಟಿದು ನಿಮ್ಗೆ. ರಾಹುಲ್ ಗಾಂಧಿ ಅಮೆರಿಕಕ್ಕೆ ಹೋದ್ರೆ ಅಲ್ಲೋಗಿ ಭಾಷಣ ಮಾಡಿದ್ರೆ, ನೀವು ಹೋದ್ರೆ ಏನದು ಹೌಡಿ ಮೋಡಿ, ನಮಸ್ತೆ ಟ್ರಂಪ್. ರಾಹುಲ್ ಗಾಂಧಿ ಹೋದ್ರೆ ಸಂಚು, ಅಮೆರಿಕ ಸಂಚು ಮಾಡ್ತಾ ಇದೆ. ಎಷ್ಟರ ಮಟ್ಟಿಗೆ ನೀವು ಅಮೆರಿಕವನ್ನ ಟಾಂಟ್ ಮಾಡಿದ್ರಿ ಅಂದ್ರೆ, ಇದು ಇವತ್ತು ಬೇಡಿ ಹಾಕಿದ್ದು ಟ್ರಂಪ್ ಅಲ್ಲ,
ಅಮೆರಿಕಾದ ಅಧಿಕಾರಿಗಳು, ಅವ್ರಿಗೆ ಅಷ್ಟು ಹೊಟ್ಟೆ ಉರಿಸಿದಿರ. ಮತ್ತು ಟ್ರಂಪ್ ಇಂದ ನಿಂತ್ಕೊಂಡಿರ್ತಕ್ಕಂಥ ಎಲಾನ್ ಮಸ್ಕ್ನ ಶತ್ರು ಅಂಬಾನಿ. ಅದಾನಿಗೆ ಈ ಬಹುಶಃ ನಮ್ಮ ಟೀಮ್ ನೆನಪಿಸ್ತಾ ಇದೆ, ಇದೇ ತರ ನಿಜವಾಗ್ಲು ಅದಾನಿಗೆ ಕೋರ್ಟ್ ಕ್ರಿಮಿನಲ್ ಕೇಸ್ ಆಗಿ ಅವ್ರೇನಾದ್ರೂ ಫಿಕ್ಸ್ ಆಗ್ಬಿಟ್ರೆ ಅವತ್ತು ಬೇಡಿ ಹಾಕಿ ಕರೆಸ್ತಾರ. ಅವತ್ತು ಇಡೀ ದೇಶದ ಮೀಡಿಯಾ ಓ ಅಮೆರಿಕಾ ಅಂತ ಹೇಳಿ ಮುಗಿ ಬೀಳುತ್ತಾ. ನೋಡೋಣ ಏನ್ ನೀವ್ ಹೆಂಗ್ ರಿಯಾಕ್ಟ್ ಮಾಡ್ತೀರಿ ಅಂತ ಹೇಳಿ. ಬಹುಶಃ ಆ ದಿನಗಳು ಕೂಡ ಬಹಳ ದೂರ ಇಲ್ಲ, ಅಥವಾ ಅಲ್ಲಿಗೂ. ಯಾಕೆಂದ್ರೆ ಡೊನಾಲ್ಡ್ ಟ್ರಂಪ್ ಬಿಸ್ನೆಸ್ ಮ್ಯಾನ್, ಹಿ ವಾಂಟ್ಸ್ ಮನಿ, ಹಿ ವಾಂಟ್ಸ್ ಬಿಸ್ನೆಸ್, ಹಿ ವಾಂಟ್ಸ್ ನೇಮ್, ಹಿ ವಾಂಟ್ಸ್ ಫೇಮ್. ಸೊ ಅದನ್ನ ಕೊಡೋಕೆ ನೀವು ತಯಾರಿದ್ದೀರಾ, ಯಾವುದೇ ಒಪ್ಪಂದ ಮಾಡ್ಕೊಳ್ಳೋಕೆ ತಯಾರಿದ್ದೀರಾ. ಅವರು ನಮಸ್ಕಾರ ಮಾಡ್ರೆ ನೀವು ಅಡ್ಡುಗಳಕ್ಕೆ ನೀವು ತಯಾರಿದ್ದೀರಾ, ಅಡ್ಡು ಬಿದ್ದು ಎಲ್ಲ ಸರ್ವಾಂಗ ಬಟ್ಟೆ ಬಿಚ್ಚಿ ಎಲ್ಲ ನಿಂತು ದಿಗಂಬರರಾಗಿ ನಿಂತ್ಕೊಳ್ಳೋಕೆ ನೀವು ತಯಾರಿದ್ದೀರಾ. 72 ಇಂಚಿ ಎದೆ ತೋರ್ಸಕ್ಕೂ ಇಂಡಿಯನ್ಸ್ ತೋರಿಸ್ತೀರಾ ನೀವು, ಬೇಕಾದ್ರೆ ಟ್ರಂಪ್ ತೋರಿಸ್ತೀರಾ, ಬೇಕಾದ್ರೆ ಟ್ರಂಪ್ ತೋರಿಸ್ತೀರಾ. ಸೊ ಅಂತ ಮಾನಗೇಡಿ ಮೋದಿ, ಈ ಮಾನಗೇಡಿ ಶೇಮ್ಲೆಸ್ ಫೆಲೋ ಈಸ್ ನಾಟ್ ಫಿಟ್ ಟು ಬಿ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. ಅಲ್ಲ ರೀ, 90 ನಿಮಿಷ ಮಾತನಾಡೋ ರಾಜ್ಯಸಭೆಯಲ್ಲಿ ಒಂದೇ ಒಂದು ಮಾತು ಮಾತಾಡಲಿಲ್ಲ. ನನ್ನ ಭಾರತೀಯರು ಬಂದಿದ್ದಾರೆ, ಅವ್ರು ನನ್ನ ಗೌರವಿಸ್ತೀನಿ, ಅವ್ರಿಗೆ ಬೇಕಾದ ನೆರವು ಕೊಡ್ತೀನಿ ಅಂತ ಒಂದು ಮಾತು. ಶೇಮ್ ಮೋದಿ, ಶೇಮ್. ನೋಡಿ, ಪೆಟ್ರೋ ಏನ್ ಹೇಳ್ತಾರೆ ಅವರು, ಅಮೆರಿಕನ್ ಸಿಟಿಸನ್ಸ್ ಹೂ ವಿಶ್ ಟು ಡೂ ಕ್ಯಾನ್ ಬಿ ಇನ್ ಕೊಲಂಬಿಯಾ. ಅಮೆರಿಕನ್ ಸಿಟಿಸನ್ಸ್ ಕೊಲಂಬಿಯಾದಲ್ಲಿ ಇರ್ಬೋದು. ಐ ಬಿಲೀವ್ ಇನ್ ಹ್ಯೂಮನ್ ಫ್ರೀಡಮ್. ನಾನು ಹ್ಯೂಮನ್ ಫ್ರೀಡಮ್, ಮಾನವ ಸ್ವಾತಂತ್ರ್ಯವನ್ನ ಗೌರವಿಸ್ತೀನಿ. ಹಾಗಾದ್ರೆ ನಮ್ಮ ದೇಶದಲ್ಲಿ ಇಲ್ವಾ ಇಮಿಗ್ರೆಂಟ್ಸ್? ನಿನ್ನೆ ನಿಮ್ಗೆ ಸುಪ್ರೀಂ ಕೋರ್ಟ್ ತಪರಾಕಿ ಕೊಡ್ತಾರ, ಇನ್ನು ಯಾವ ಮುಹೂರ್ತ ನೀವು ಎಣಿಸ್ತಾ ಇದ್ದೀರಾ ನೀವು ಇಲ್ಲಿಗಲ್ ಇಮಿಗ್ರೆಂಟ್ಸ್ ನ ಆಚೆ ಹಾಕಕ್ಕೆ ಅಂತ ಹೇಳಿ. ಸೊ ಇವತ್ತು ನಿಮ್ಗೆ ತಾಕತ್ತಿದ್ಯಾ ಯಾವ್ದಾದ್ರು ದೇಶದವ್ರಿಗೆ ಬೇಡಿ ಹಾಕಿ ಆ ದೇಶದೊಳಗೆ ನಿಮ್ಮ ಯುದ್ಧ ವಿಮಾನವನ್ನು ಇಳಿಸಕ್ ನಿಮ್ಗೆ ತಾಕತ್ತಿದ್ಯಾ? 72 ಇಂಚಿನ ಮೋದಿ, ನಿಮ್ಗೆ ತಾಕತ್ತಿದ್ಯಾ? ಅಮೆರಿಕನ್ ಸಿಟಿಸನ್ಸ್ ಹೂ ವಿಶ್ ಟು ಡೂ ಕ್ಯಾನ್ ಬಿ ಇನ್ ಕೊಲಂಬಿಯಾ. ಐ ಬಿಲೀವ್ ಇನ್ ಹ್ಯೂಮನ್ ಫ್ರೀಡಮ್, ಬಟ್ ಮೋರ್ ದ್ಯಾನ್ 15,666 ಆರ್ ಇಲ್ಲಿಗಲ್ ಇಮಿಗ್ರೆಂಟ್ಸ್ ನಮ್ಮ ದೇಶದಲ್ಲಿ ಇದ್ದಾರೆ. ಅಂಡ್ ಅಂಡರ್ ಕೊಲಂಬಿಯನ್ ಲಾ ದೇ ಮಸ್ಟ್ ರೆಗ್ಯುಲೈಸ್ ದೇರ್ ಸ್ಟೇ. ಅವರು ರೆಗ್ಯುಲೈಸ್ ಮಾಡ್ಕೋಬಹುದು. ನಮ್ಮ ಕಾನೂನು ಪ್ರಕಾರ ಅವ್ರಿಗೆ ನಾನು ಅವಕಾಶ ಕೊಡ್ತೀನಿ, ರೆಗ್ಯುಲರೈಸ್ ಮಾಡ್ಕೋಬಹುದು. ನೀವು ಲಿಸ್ಟ್ ಮಾಡಿದ್ದೀರಾ ಯಾರು ಇಮಿಗ್ರೆಂಟ್ಸ್ ಇದ್ದಾರೆ ಅಂತ ಹೇಳಿ? ಮೋದಿ 22 ಇಂಚಿನ ಮೋದಿ ಮಾಡಿದ್ದೀರಾ? ಲಿಸ್ಟ್ ಮಾಡಿದ್ದೀರಾ? You will never see my burning a US flag or carrying out a raid to return handcuffed illegal immigrants to the US. You will never see, ನೀವು ಯಾವತ್ತೂ ನೋಡಲ್ಲ, me burning a US flag, ನಾವೇ ನಿಮ್ಮ ಬಾವುಟ ಸುಡಲ್ಲ, or carrying out a raid to return handcuffed illegal immigrants to the US. ಇಲ್ಲಿರೋ ಇಲ್ಲಿಗಲ್ ಇಮಿಗ್ರೆಂಟ್ಸ್ನ ನಾವು ಚೈನ್ ಹಾಕಿ ಬೇಡಿ ಹಾಕಿ ಅವ್ರನ್ನ ನಿಮಗೇನು ಕಳಿಸಲ್ಲ. ನೆವರ್ ಅಟ್ಯಾಕ್ ಹ್ಯೂಮನ್ ಫೀಲಿಂಗ್ಸ್, ಹ್ಯುಮ್ಯಾನಿಟಿ. ನಾವು ಯಾವತ್ತೂ ಮಾನವೀಯತೆ ಮೇಲೆ ದಾಳಿ ಮಾಡಲ್ಲ. ಹಾಗೆ ಇನ್ನೊಂದು ಬಹಳ ಸ್ಪಷ್ಟವಾಗಿ ಟ್ವೀಟ್ ಕೂಡ ಮಾಡಿದ್ರು. ಹಾಗೆ ಅಲ್ಲಿ ವಿಮಾನದಲ್ಲಿ ಹೋಗಿ ಕೂಡ ಹೇಳಿದ್ರು, ಯಾರ್ಯಾರು ಅಮೆರಿಕಾದಲ್ಲಿ ಇಮಿಗ್ರೆಂಟ್ಸ್ ಇದ್ದೀರೋ ಕೊಲಂಬಿಯಾದವರು, ನೀವೆಲ್ಲ ಬನ್ನಿ, ನೀವು ವಾಪಸ್ ಬಂದ್ಬಿಡಿ, ನಿಮ್ಮ ಹತ್ರ ಪೇಪರ್ಸ್ ಇಲ್ವಾ, ಬಂದ್ಬಿಡಿ, ಬಿಟ್ಬಿಡಿ, ನಾನು ನಿಮ್ಗೆ ಕರ್ಕೊಂಡ್ಬರ್ತೀನಿ ಹೇಳಿ. ಅಲ್ಲಿ ನಮ್ಮ ಕೊಲಂಬಿಯಾ ದೂತವಾಸಕ್ಕೆ ನೀವು ಹೋಗಿ ರಿಕ್ವೆಸ್ಟ್ ಮಾಡ್ಕೊಳ್ಳಿ, ನಾನು ನಿಮ್ಮನ್ನೆಲ್ಲ ಕರ್ಕೊಂಡ್ಬರ್ತೀನಿ. ಬನ್ನಿ, ನಾವೆಲ್ಲ ಕೊಲಂಬಿಯಾ ಕಟ್ಟೋಣ, ಕೊಲಂಬಿಯಾ ಪಾಸ್ಪೋರ್ಟ್ನ ಕೇಳೋದಕ್ಕೆ ಜನ ಬರಬೇಕು ಅಂತ ಆಗ ಮಾಡೋಣ, ಕೊಲಂಬಿಯಾ ದೇಶವನ್ನ ಕಟ್ಟೋಣ, ಬನ್ನಿ ನೀವೆಲ್ಲ ವಾಪಸ್ ಬನ್ನಿ, ನಾನು ರಿಸೀವ್ ಮಾಡ್ತೀನಿ, ಯು ಆರ್ ಹಂಗಂತ ಹೇಳಿ ಕೊಲಂಬಿಯಾ ಜನರನ್ನ ಬೇಡಿ ಇಲ್ಲದ, ಕೋಳವಿಲ್ಲದ, ಸೊಂಟಕ್ಕೆ ಸರಪಳಿ ಇಲ್ಲದ ಹಾಗೆ ಗೌರವಿತವಾಗಿ ಪೆಟ್ರೋ ಕರ್ಸ್ಕೊಂಡ್ ಬಂದ್ರು. ಮತ್ತು ಹಾಗೆ ಫೋಟೋ ಕೂಡ ಅದನ್ನೇ ಇಡೀ ದೇಶದಲ್ಲಿ ತೋರಿಸಿದ್ರು. ಮತ್ತು ಅವರೇಳು, ನೀವು ಇವತ್ತು ಮುಕ್ತರು, ಸರ್ವ ಸ್ವತಂತ್ರ, ನೀವು ಕೈದಿಗಳಲ್ಲ, ನೀವು ಕ್ರಿಮಿನಲ್ಗಳಲ್ಲ, ನೀವು ನಮ್ಮ ದೇಶದ ನಾಗರಿಕರು, ನಿಮ್ಗೆ ದುಡಿಯೋ ಹಕ್ಕಿದೆ, ಇಲ್ಲಿ ಬದುಕೋ ಹಕ್ಕಿದೆ, ವಾಸ ಮಾಡೋ ಹಕ್ಕಿದೆ ಅಂತ ಹೇಳಿದ್ರು. ನಿಜವಾಗ್ಲೂ ಹೀರೋ ಅಲ್ವಾ ಆತ? ಇಸ್ ಅ ಹೀರೋ ಆಫ್ ದಿ ನೇಷನ್.
ಸೊ ಅಂತ ಹೀರೋ ಆಗೋ ಅವಕಾಶ ಮೋದಿಗಿತ್ತು. ಲಾಸ್ಟ್ ಆಲ್ ದ ಚಾನ್ಸಸ್. ಯಾಕೆಂದ್ರೆ ಈ ತಲೆ ಇಲ್ಲ, ಕೋಪಡಿ ಇಲ್ಲ, ಇರೋದೆಲ್ಲ ಬರೀ ಗೊತ್ತ, ನೀವು ನೋಡಿದಿರಲ್ಲ, ಸುಳ್ಳು ಸುಳ್ಳು ಸುಳ್ಳು. ಮತ್ತು ಇವರು ಸದಾ ಇವ್ರ ತಲೆಯಲ್ಲಿರೋದು ಒಂದೇ, ದ್ವೇಷ ದ್ವೇಷ ದ್ವೇಷ, ಡಿವೈಡ್, ಕೋಮುವಾದ, ಎತ್ಕಟ್ಟೋದು, ಒಡೆದು ಆಡೋದು, ಇದೇ ಅವ್ರ ತಲೆಯಲ್ಲಿರೋದು. ಅಂಥವ್ರಿಗೆ ಏನರ್ಥ ಆಗುತ್ತೆ? ಅಂಥವ್ರಿಗೆ ಏನು ಅರ್ಥ ಅಲ್ಲ. ಅವರು ಕೇವಲ RSS ನ ಒಬ್ಬ ಸ್ವಯಂ ಸೇವಕ ಅಷ್ಟೇ. ಅದ್ರ ಮೇಲೆ ಅವ್ರಿಗೆ ಏರಕ್ ಆಗ್ಲೇ ಇಲ್ಲ. ಅವ್ರಿಗೆ ವಿಶ್ವಗುರು ಇಲ್ಲ, ಪುಷ್ಪಗುರು ಇಲ್ಲ, ಏನೂ ಇಲ್ಲ. ಎಲ್ಲ ಲೊಳ್ಳ ಲಟ್ಕ ಪುಸ್ಕ. ಸೊ ಇಂಥ ವಿಶ್ವಗುರು ಇವತ್ತು ಬಣ್ಣವನ್ನ ಬಯಲು ಮಾಡಿದ್ದಾರೆ. ಟ್ರಂಪ್ ಇನ್ನು ಬಹಳಷ್ಟು ಬಯಲು ಮಾಡೋದಿದೆ, ನಂಗಾನಾಚ್ ಮಾಡಿಸ್ತಾರೆ. ಹೆಂಗಿರುತ್ತೆ ಅಂತ ನಾನು ಆಗ್ಲೇ ಹೇಳಿದೆ. ಅದಾನಿ ಕೇಸ್ ಬಂದಾಗ ಬಹಳ ಮಜಾ ಇರುತ್ತೆ. ಅದೇ ಇವತ್ತು ಗೋಧಿ ಮೀಡಿಯಾಗಳು ಯಾವ ಮಟ್ಟಕ್ಕೆ ಕುಣಿತವೆ, ಆಗ ನಾವು ಅದಕ್ಕೆ ವಿರುದ್ಧವಾಗಿ ನಾವು ಹೇಗೆ ಮಾತಾಡ್ತೀವಿ ಅಂತ ಕೂಡ ನೀವು ಮುಂದೆ ಕಾದು ನೋಡಿ. ಇಲ್ಲಿ ಇನ್ನೊಂದು ನಾವು ಮುಖ್ಯವಾಗಿ ಗಮನಿಸಬೇಕಾದದ್ದು, ನಮ್ಮ ದೇಶದ ನಮ್ಮ ಕರ್ನಾಟಕ ರಾಜ್ಯದ ಮಣ್ಣಿನ ಮಗ ಗೊತ್ತಲ್ಲ ನಿಮ್ಗೆ ಯಾರು ಅಂತೇಳಿ? ದೇವೇಗೌಡರು. ಈ ದೇವೇಗೌಡರು ಮೋದಿ ಭಾಷಣ ಮಾಡ್ಬೇಕಾದ್ರೆ ರಾಜ್ಯಸಭೆಯಲ್ಲಿ ಕಾಡ ಕೊಡ್ತಾ ಕೂತಿದ್ರು. ಈ ಪುಣ್ಯಾತ್ಮ ಅಂತ ಯಾಕೆ ಹೇಳ್ತೀನಿ ಅಂದ್ರೆ, ಇದು ದೇವೇಗೌಡರ ಪೇಟೆಂಟ್ ವರ್ಡ್ ನಿಮ್ಗೆ ಗೊತ್ತಲ್ಲ, ಹಕ್ಕು ಸ್ವಾಮ್ಯ. ಪುಣ್ಯಾತ್ಮ. ಈ ಪುಣ್ಯಾತ್ಮ ಟೇಬಲ್ ತಟ್ತಾ ಮೋದಿ ಭಾಷಣವನ್ನ ಆಡಿ ಹೋಗಿದ್ರು. ಆಮೇಲೆ ಎಲ್ಲೋ ಹೋಗಿ ಭೇಟಿ ಮಾಡಿದ್ರಂತೆ. ಮುಂದ್ಗಡೆ ಹೋಗೋ ಭೇಟಿ ಮಾಡಿ ಮೋದಿಯನ್ನ ಆಡಿ ಹೋಗಿದ್ದಾರೆ. ರಾಜ್ಯಸಭೆಯಲ್ಲಿ ಕೂಡ ಮಾಡಿ. ಈ ದೇಶದ ಅಭಿವೃದ್ಧಿ ಏನಾದ್ರು ಆದ್ರೆ ಅದು ನರೇಂದ್ರ ಮೋದಿಯಿಂದ ಮಾತ್ರ ಸಾಧ್ಯ ಅಂತ ಹೇಳಿ ಅವ್ರನ್ನ ಹಾಡಿ ಹೋಗಿದ್ದಾರೆ. ಮತ್ತು ನರೇಂದ್ರ ಮೋದಿಗೆ ಅವರೆಲ್ಲ ಸಾಧನೆಗಳನ್ನ ಅವ್ರೇನ್ ಮಾತಾಡಿರೋ ಅದನ್ನ ಇವರು ಇನ್ನೊಂದ್ಸಲ ಮುಂದುವರಿಸಿ. ನಿಮ್ಗೆ ನೆನಪಿರ್ಬೋದು, ಇದೇ ದೇವೇಗೌಡರು ಪ್ರಧಾನಿಯಾಗಿದ್ದಾಗ ಅಮೆರಿಕಾದಲ್ಲಿ ಒಂದು ಘಟನೆ ನಡೆಯುತ್ತೆ. ಆ ಘಟನೆಯ ಸಂದರ್ಭದಲ್ಲಿ ಅಮೆರಿಕದ ಮೀಡಿಯಾ ಕಿಂಗ್ ಮರ್ಡೋಕ್ ತನ್ನ ನ್ಯೂಸ್ ಏಜೆನ್ಸಿಯನ್ನ ಭಾರತಕ್ಕೆ ಶಿಫ್ಟ್ ಮಾಡಕ್ಕೆ ಹೇಳಿ ಟ್ರೈ ಮಾಡ್ತಾನೆ. ಸೊ ತನ್ನ ಕೆಲ ವ್ಯಕ್ತಿಗಳನ್ನ ಕಳಿಸ್ತಾನೆ, ಅಥವಾ ಅವನೇ ಬಂದಿರ್ತಾನೆ. ಸೊ ಅದನ್ನ ಆಗಿನ ಪ್ರಧಾನಿ HD ದೇವೇಗೌಡ, ಮಣ್ಣಿನ ಮಗ, ಹೆಮ್ಮೆಯ ಕನ್ನಡಿಗ ಪ್ರಧಾನಿಯಾಗಿರ್ತಾರೆ. ಸುಮಾರು 15 ನಿಮಿಷಗಳ ಕಾಲ ಈ ಮರ್ಡೋಕನ್ನು ಆಚೆ ನಿಲ್ಲಿಸ್ಕಾಯಿಸ್ತಾರೆ. ಆಮೇಲೆ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ನಿಮ್ಮ ಮೀಡಿಯಾ ಏಜೆನ್ಸಿ ನಮ್ಮ ದೇಶದಲ್ಲಿ ಕೆಲಸ ಮಾಡಕ್ ಸಾಧ್ಯವಿಲ್ಲ, ಇಲ್ಲಿ ನೀವು ಆಫೀಸ್ ಶಿಫ್ಟ್ ಮಾಡೋಕ್ಕಾಗಲ್ಲ, ಸಾರಿ ಅಂತ ಹೇಳಿ ಕಳಿಸ್ತಾರೆ. ಮತ್ತು ಅವ್ನು ಬರ್ಬೇಕಲ್ಲ, ಅವನು ವಿಮಾನಕ್ಕೆ, ಅವನು ಒಂದು ಸಪರೇಟ್ ಸ್ಪೆಷಲ್ ಫ್ಲೈಟ್ ಅಲ್ಲಿ ಬರಕ್ಕೆ ಬಂದಿರ್ತಾನೆ. ಆ ಫ್ಲೈಟ್ ನ ಇಳಿಸೋದಕ್ಕೆ ದೇವೇಗೌಡರು ಬಿಡಲ್ಲ. ಗ್ರೇಟ್ ಕನ್ನಡಿಗ, ಬಿಡಲ್ಲ. ಅದು ನರೇಂದ್ರ ಮೋದಿ. ಇವತ್ತು ಆ ಕೆಲಸವನ್ನು ನರೇಂದ್ರ ಮೋದಿ ಮಾಡಬೇಕು. ಆ ಅಮೆರಿಕದ ವಿಮಾನವನ್ನ ಇಳಿಸೋದಕ್ಕೆ ಅವಕಾಶ ಕೊಡಬಾರದು. ಆದ್ರೆ ದೇವೇಗೌಡರು ನಾನು ಮಾಡಿದ್ದೆ, ನೀನ್ ಮಾಡಕ್ ಆಗ್ಲಿಲ್ವಾ ಅಂತ ಕೇಳಬೇಕಾಗಿತ್ತು. ನಾನ್ ಮಾಡಿದ್ದೆ, ನೀವು ಮಾಡಕ್ ಆಗ್ಲಿಲ್ವಾ ಅಂತ ಕೇಳಬೇಕಾಗಿತ್ತು. ಆದ್ರೆ ಅದನ್ನ ಮಾಡ್ಬಿಟ್ಟು ಹಾಡಿ ಹೋಗ್ತಾ ಇದ್ದಾರೆ. ಅಂದ್ರೆ ತನ್ನ ಮಕ್ಕಳನ್ನ ತಿದ್ದಲಾಗದ, ತನ್ನ ಮೊಮ್ಮಕ್ಕಳ ರಾಸಲೀಲೆ ಮತ್ತು ಅತ್ಯಾಚಾರ, ಅನಾಚಾರ. ಮತ್ತು ಇವತ್ತು ರೇವಣ್ಣರು ಕೂಡ ಹೇಳ್ತಾ ಇದ್ದಾರೆ, ನಮ್ಮ ಅಣ್ಣಂಗೂ, ನನ್ನ ತಮ್ಮನಿಗೂ, ನನ್ನ ಕುಟುಂಬಕ್ಕೂ ಏನು ಸಂಬಂಧ ಇಲ್ಲ ಅಂತೇಳಿ. ಕುಟುಂಬವನ್ನೇ ನಿಯಂತ್ರಿಸಲಾಗದ, ಕುಟುಂಬವನ್ನೇ ಒಗ್ಗೂಡಿಸಲಾಗಿದ್ದ ಮಣ್ಣಿನ ಮಗ ಇವತ್ತು ದೇಶದ ಪ್ರಧಾನಿ ಹಾಡಿ ಹೋಗ್ತಾ ಇದ್ದಾರೆ. ಯಾವ ಕೆಲಸವನ್ನ ಇವರು ಮಾಡಿದ್ರು? ಅಮೆರಿಕ ಯುದ್ಧ ವಿಮಾನಕ್ಕೆ ಇಳಿಯೋಕೆ ಅವಕಾಶ ಕೊಟ್ಟಿರಲಿಲ್ಲ, ಅಮೆರಿಕದ ಉದ್ಯಮಿಯ ಪ್ರೈವೇಟ್ ಜೆಟ್ ಇಳಿಯೋದಕ್ಕೆ ಅವಕಾಶ ಕೊಟ್ಟಿರಲಿಲ್ಲ, ಮತ್ತು ಅಮೆರಿಕದ ಉದ್ಯಮ ಬಾಗುತ್ತಿರೋದಕ್ಕೆ ಅವಕಾಶ ಕೊಟ್ಟರು. ಅಂತ ದೇವೇಗೌಡರು ಇವತ್ತು ನರೇಂದ್ರ ಮೋದಿನ ಹಾಡಿ ಹೋಗಿದ್ರು. ಇದು ದುರಂತ ಅಲ್ವಾ ಇದು? ಅಂದ್ರೆ ಅವ್ರಿಗೆ ದೇಶ ಮುಖ್ಯ ಅಲ್ಲ, ಫ್ಯಾಮಿಲಿ. ಕುಟುಂಬಕ್ಕಾಗಿ, ಕುಟುಂಬಕ್ಕೋಸ್ಕರ ಬದುಕವರೇ ದೇವೇಗೌಡರಿಗೆ. ಅವರು ಈ ರೀತಿ ಮಾತನಾಡೋದು ಕೆಲವರಿಗೆ ಬೇಸರ ಆಗ್ಬೋದು, ಅದು ಏನು ಮಾಡೋಕ್ಕಾಗಲ್ಲ. ಇದು ದೇವೇಗೌಡರನ್ನ ಹೇಳಲೇಬೇಕು. ಯಾಕೆಂದ್ರೆ ಅದು ದೇವೇಗೌಡರು ಅಂದ್ರೆ ಕುಟುಂಬ ಅಂದ್ರೆ ದೇವೇಗೌಡರು. ಇದು ಅತಿ ಚೆನ್ನಾಗಿ ಆಡ್ಕೊಂಡವರು ಸ್ವತಃ ನರೇಂದ್ರ ಮೋದಿ. ಸೊ ಅಂತ ನರೇಂದ್ರ ಮೋದಿನ ಹೊಗಳುತ್ತಾರೆ ಇವತ್ತು ದೇವೇಗೌಡರು. ಎಂತ ವಿಪರ್ಯಾಸ ಅಲ್ವಾ? ಎಂತ ಹೇಸಿಗೆ ಅಲ್ವಾ ಇದು? ಹೇಸಿಗೆ, ನಾಲಾಯಕ, ನಾಚಿಕೆ ಇಲ್ಲ ಜನ ಇವರೆಲ್ಲ. ಇನ್ನು ಇದೇ ತರ ಅಮೆರಿಕದ ಇನ್ನೊಂದು ಘಟನೆ ನಾವು ನೆನೆಸ್ಕೋಬೇಕಾಗುತ್ತೆ.
ಗುಜರಾತ್, ಇಲ್ಲಿ ಗುಜರಾತ್ ಅತಿ ಹೆಚ್ಚು ಜನ ಇಲ್ಲಿ ಗುಜರಾತ್ನವರು ಇಲ್ಲಿ ಬಂದಿರತಕ್ಕಂಥದ್ದು. ಹರಿಯಾಣ, ಪಂಜಾಬ್, ಇವರೆಲ್ಲ ಹೇಗೆ ಹೋಗ್ತಾರೆ, ಡಂಕಿ ಅಂತ ಹೇಳಿ ಇವರು ಒಂದು ರೂಟ್ ಇಟ್ಕೊಂಡು ಒಂದು ಅಕ್ರಮ ರೂಟಲ್ಲಿ ಇಟ್ಕೊಂಡು ದೇಶಕ್ಕೆ ಹೋಗ್ತಾರೆ. ಈ ದೇಶಕ್ಕೆ ಹೋಗೋ ಸಂದರ್ಭದಲ್ಲಿ ಇಲ್ಲಿ ಅವರು ಸುಮಾರು 50ರಿಂದ 40 ಲಕ್ಷ ರೂಪಾಯಿ, 40-50 ಲಕ್ಷ ರೂಪಾಯಿ ಖರ್ಚು ಮಾಡ್ತಾರೆ. ಇವತ್ತು ಸ್ವತಃ ಜೈಶಂಕರ್ ಕೂಡ ಇದನ್ನ ಪ್ರಸ್ತಾಪ ಮಾಡಿ ಈ ತರ ನಡೀತಾ ಇದೆ, ಇಂತಹ ಏಜೆಂಟ್ಗಳನ್ನ ನಾವು ಹಿಡಿದು ಮಟ್ಟ ಹಾಕ್ತೀವಿ ಅಂತ ಹೇಳಿದ್ರು. ಆದ್ರೆ ಎಷ್ಟು ಮಟ್ಟ ಹಾಕ್ತಾರೆ, ಎಲ್ಲಿ ಮಟ್ಟ ಹಾಕ್ತಾರೆ, ಇದು ನಾವಿಲ್ಲಿ ಗಮನಿಸ್ಬೇಕು. ಎಷ್ಟು ಮಟ್ಟ ಹಾಕ್ತಾರೆ, ಎಷ್ಟು ನಿಲ್ಲಿಸ್ತಾರೆ ಅಂತ ಹೇಳಿ. ಆದ್ರೆ ಇಲ್ಲಿಗಲ್ ಇಂಡಿಯನ್ಸ್ ಅಂತ ಹೇಳಿ ನಮ್ಮ ದೇಶದ ಭಾರತೀಯರ ಅಷ್ಟು ಜನರನ್ನ ಗೌರವವನ್ನ ತೆಗೆದುಹಾಕಿದ್ದು ಜೈಶಂಕರ್. ಮತ್ತು ಇಂತಹ ಜನರ ಬಗ್ಗೆ ಮಾತನಾಡದೆ ಭಾಷಣವನ್ನ ಮುಗಿಸಿದ ಕೀರ್ತಿ ಅದು ನರೇಂದ್ರ ಮೋದಿ. ಇಲ್ಲಿ ನಾವು ಕೊನೆಯದಾಗಿ ನನ್ನ ಈ ಒಂದು ವಿಶ್ಲೇಷಣೆ ಮುಗಿಸ್ತಾ ಬಂದಾಗ, ನಮಗೆ ಕೊಲಂಬಿಯಾ ಪ್ರಧಾನಿಯನ್ನ ನಾವು ಹೀರೋ ಅನ್ಬೇಕಾ ಅಥವಾ ನಮ್ಮ ಮೋದಿಯನ್ನ ಹೇಡಿ ಅನ್ಬೇಕಾ? ಈ ಹೇಡಿ ಪ್ರಧಾನಿ ಈ ದೇಶವನ್ನ ಕಟ್ಟೋದಕ್ಕೆ ಸಾಧ್ಯವ? ಇವರಿಂದ ಏನಾರು ಕಟ್ಟಕ್ಕೆ ನಮ್ಮ ದೇಶಕ್ಕೆ ಏನಾರು ಮಾಡಕ್ ಸಾಧ್ಯವ ಅಂತ ಹೇಳಿ ನಾವು ನೋಡ್ಬೇಕಾಗುತ್ತೆ. ಇನ್ನು ದೇವಯಾನಿ ಕೇಸ್ ಸಂದರ್ಭದಲ್ಲಿ ಇದೇ ಜೈಶಂಕರ್ ಪ್ರತಿಭಟನೆ ಮಾಡಿದ್ರು ಅಂತ ಹೇಳಿದೆ. ಅಮೆರಿಕಾದ ದೂತಾವಾಸ ಕಚೇರಿ ಭಾರತದಲ್ಲಿತ್ತು. ಆ ಭಾರತದ ಕಚೇರಿಗೆ ಎಲ್ಲ ಭದ್ರತೆಯನ್ನ ಕಿತ್ತು ಹಾಕಿದ್ರು ಮತ್ತು ಆ ಅಮೆರಿಕ ಕಚೇರಿಗೆ ಯಾವುದೇ ಆಹಾರ ನೀರು ಹೋಗದಂಗೆ ನೋಡ್ಕೊಂಡ್ರು ಮನಮೋಹನ್ ಸಿಂಗ್. ಅಂದ್ರೆ ಈ ದೂತಾವಾಸ ಅಂದ್ರೆ ಮನಮೋಹನ್ ಸಿಂಗ್ ಯಾವ ರೀತಿ ಕೆಲಸವನ್ನ ಮಾಡಿದ್ರು ಅದನ್ನ ನರೇಂದ್ರ ಮೋದಿ ಮಾಡ್ಬೋದಾಗಿತ್ತಲ್ಲ, ಯಾಕೆ ಮಾಡ್ಲಿಲ್ಲ? ಅಮೆರಿಕದ ಟ್ರಂಪ್ ಅನ್ನ ರಾಷ್ಟ್ರೀಯವಾದಿ ಅಂತ ಕರೆಯೋ ಜೈಶಂಕರ್ ಅದೇ ಟ್ರಂಪ್ ಮನಮೋಹನ್ ಸಿಂಗ್ ಅವರ ಕ್ಯಾಬಿನೆಟ್ ಅಲ್ಲಿ ಕೆಲಸ ಮಾಡಿದ್ರು. ಆದ್ರೆ ಇವತ್ತು ಆ ಉತ್ತರವನ್ನ ಕೊಡೋದಕ್ಕೆ ಅವ್ರ ಕೈ ಯಾಕಾಗ್ಲಿಲ್ಲ? ಅವರು ನರೇಂದ್ರ ಮೋದಿ ಹೇಳಿದಾಗೆ ಕೇಳಬೇಕು. ಅಲ್ಲಿ ಅಧಿಕಾರ, ಅವರ ಅನುಭವ ಇದು ಯಾವುದು ಕೂಡ ಇಲ್ಲಿ ಲೆಕ್ಕಕ್ಕೆ ಬರಲ್ಲ. ಇಲ್ಲಿ ಲೆಕ್ಕಕ್ಕೆ ಬರ್ತಕ್ಕಂಥದ್ದು ಏನಂತಂದ್ರೆ ಆ ಸರ್ಕಾರದ ಸ್ಟ್ರಾಟಜಿ ಇರುತ್ತೆ, ಅದರ ಪ್ರಕಾರ ಅವರು ಕೆಲಸ ಮಾಡಬೇಕು. ಇಲ್ಲಿ ಕೊನೆಯದಾಗಿ ನಾನು ಹೇಳ್ತಾ ಮುಗಿಸ್ತಾ, 2009ರಿಂದ 15,000 ಭಾರತೀಯರು ಅಮೆರಿಕನ್ ಗಡೀಪಾರಾಗಿದ್ದಾರೆ. ಇದೇನು ಹೊಸದಲ್ಲ ಅಂತ ಹೇಳ್ತಾರೆ. 2009ರಿಂದ 15,000 ಭಾರತೀಯರು ಅಮೆರಿಕನ್ ಗಡೀಪಾರ ನಿಜ. ಅವ್ರು ಹೇಗೆ ಗಡೀಪಾರಾದ್ರು? ಅವ್ರನ್ನ ಯುದ್ಧ ವಿಮಾನದಲ್ಲಿ ಕರ್ಕೊಂಡ್ ಬಂದಿದ್ರ? ಅವ್ರ ಕೈ ಕಾಲಲ್ಲಿ ಕೋಳ ಹಾಕಿದ್ರ? ಮಿಸ್ಟರ್ ಜೈಶಂಕರ್, ಮಿಸ್ಟರ್ ಮೋದಿ, ಆನ್ಸರ್ ದಿಸ್ ಕ್ವೆಶ್ಚನ್. ಆದ್ರೆ ಅವ್ರ ಆನ್ಸರ್ ಕೊಡಲ್ಲ. ಮತ್ತೆ ಯಾರು ಕೂಡ ಅವ್ರನ್ನ ಪ್ರಶ್ನೆ ಮಾಡಲ್ಲ. ಪ್ರಶ್ನೆ ಮಾಡ್ತಾರೋ ಯಾರೋ ವಿರೋಧ ಪಕ್ಷಗಳ ಕೂಗಿಗೆ ಈ ದೇಶದಲ್ಲಿ ಬೆಲೆ ಇಲ್ಲ. ವಿರೋಧ ಪಕ್ಷ ಕೂಗಿದ್ರೆ ಅದು ರಾಜಕೀಯ ಅಂತ ಹೇಳ್ತಾರೆ. ಗೋಧಿ ಮೀಡಿಯಾ ಅದನ್ನು ತೋರಿಸಲ್ಲ. ದೇವೇಗೌಡರು ಅಂತವ್ರು ಹಾಡಿ ಹೊಗಳುತ್ತಾರೆ. ಮತ್ತು ಜನ ಮೋದಿ ದೇವತಾ ಮನುಷ್ಯ, 5,000 ರೂಪಾಯಿ ಗ್ಯಾಸ್ ಆಗ್ಲಿ, 2,000 ರೂಪಾಯಿ ಲೀಟರ್ ಪೆಟ್ರೋಲ್ ಆಗ್ಲಿ ನಾವು ತಗೋತೀವಿ, ಜೈ ಮೋದಿ ಜೈ ಮೋದಿ ಜೈ ಮೋದಿ ಅಂತ ಹೇಳ್ತಾ ಇರ್ತಾರೆ. ಅಮೆರಿಕದಿಂದ ಗಡಿಪಾರಾಗಿ ಭಾರತದ ಅಮೃತ್ಸರಕ್ಕೆ 104 ಭಾರತೀಯರು ಬಂದಾಗ, ಇದು ಇವತ್ತೊಂದಲ್ಲ, ನಮ್ದು ಒಂದೇ ಅಲ್ಲ, ಇದು 2009ರಿಂದ ಆಗಿದೆ. 2009ರಲ್ಲಿ ಇದ್ದಿದ್ದು ಇದೇ ಪುಣ್ಯಾತ್ಮ ಜೈಶಂಕರ್ 734 ಭಾರತೀಯರನ್ನು ಅಮೆರಿಕ ಗಡಿಪಾರು ಮಾಡಿದೆ. 2010ರಲ್ಲಿ 799, 2011ರಲ್ಲಿ 597, 2012ರಲ್ಲಿ 530, 2013ರಲ್ಲಿ 550 ಭಾರತೀಯರು ಗಡಿಪಾರಾಗಿದ್ದಾರೆ. ಇದುವರೆಗೂ 7.5 ಲಕ್ಷ ಜನ ಆತರ ಇಮಿಗ್ರೆಂಟ್ಸ್ ಇದ್ದಾರೆ ಅಂತ ಹೇಳಿ, ಅದು ಅಷ್ಟು ಜನ ಕಳಿಸುವಂತ ಪ್ರಯತ್ನವನ್ನ ಟ್ರಂಪ್ ಮಾಡ್ತಾರ. ಅದನ್ನ ಹೇಗೆ ನೀವು ಕರ್ಸ್ಕೊತೀರಾ? ಮತ್ತು ಅದ್ರ ನಂತರ ಅವರಿಗೆ ಅಲ್ಲಿ ವರ್ಕ್ ಫೋರ್ಸ್, ನಿಮ್ಗೆ ಇನ್ನೊಂದು ಗೊತ್ತಿರಬೇಕು, ಅಮೆರಿಕಾದಲ್ಲಿ ಇರ್ತಕ್ಕಂಥ ವರ್ಕ್ ಫೋರ್ಸ್ ಅಂದ್ರೆ ಯಾವುದೇ ಉತ್ಪಾದನಾ ಕ್ಷೇತ್ರ ವರ್ಕ್ ಫೋರ್ಸ್ ಇರುತ್ತೆ, ಅದರಲ್ಲಿ ಅಮೆರಿಕದ ವರ್ಕ್ ಫೋರ್ಸ್ ಕೇವಲ 4%. ಉಳಿದವರೆಲ್ಲ ಯಾರು ಅಂತಂದ್ರೆ ಇಂಡಿಯನ್ಸ್ ಅಂಡ್ ಅದರ್ ಕಂಟ್ರೀಸ್ ಜನ ಅಲ್ಲಿರುತ್ತೆ. ಅವ್ರು ದುಡಿದ್ರೆ ಆ ದೇಶ ಬೆಳೆಯುತ್ತೆ, ದುಡಿದ್ರೆ ಅಲ್ಲಿ ಉತ್ಪಾದನೆ ಆಗುತ್ತೆ. ಟ್ರಂಪ್ನ ಹುಚ್ಚಾಟಕ್ಕೆ, ಎಲಾನ್ ಮಸ್ಕ್ನ ಹುಚ್ಚಾಟಕ್ಕೆ ಆ ದೇಶ ಬೆಳೆಯಲ್ಲ, ಆ ದೇಶ ಪ್ರಗತಿ ಆಗಲ್ಲ. ಈ 4% ಅಮೆರಿಕನ್ಸ್ ಆ ದೇಶ ಏನ್ ಕಟ್ತಾರೆ ನೀವೇ ನೋಡಿ. ಓಕೆ, ಅವ್ರು ಏನಾರು ಮಾಡ್ಕೊಳ್ಳಿ, ನಮ್ಮ ದೇಶ ನಾವು ಕಟ್ಟೋಣ, ನಮ್ಮ ದೇಶಕ್ಕೆ ಬಂದವರೆಲ್ಲ ಅವ್ರನ್ನ ಸ್ವಾಗತ ಮಾಡ್ಬೇಕಾಗಿತ್ತು, ಮಾಡದೇ ಇರದೆ ತನ್ನ ರಾಷ್ಟ್ರದಲ್ಲಿ ಅಕ್ರಮವಾಗಿ ನೆಲೆಸುವವರನ್ನ ವಿಮಾನ ಮೂಲಕ ಕಳಿಸಿ ನೋಡಿ. ಇದು ಸೆಂಟೆನ್ಸ್ ನೋಡಿ,
ತನ್ನ ರಾಷ್ಟ್ರದಲ್ಲಿ ಅಕ್ರಮವಾಗಿ ನೆಲೆಸೋರನ್ನ ವಿಮಾನ ಮೂಲಕ ಕಳುಹಿಸಿ ಗಡೀಪಾರು ಮಾಡೋ ಪ್ರಕ್ರಿಯೆಯನ್ನು 2017ರಲ್ಲಿ ಅಮೆರಿಕ ಆರಂಭಿಸಿದೆ. ಇದಕ್ಕಾಗಿ ವ್ಯವಸ್ಥೆಯನ್ನು ರೂಪಿಸಿರುವ ಅಲ್ಲಿನ ಸರ್ಕಾರ ಮತ್ತು ಕಸ್ಟಮ್ಸ್ ಜಾರಿ ಪ್ರಾಧಿಕಾರ ಮೂಲಕ ಅದನ್ನು ವ್ಯವಸ್ಥಿತವಾಗಿ ನಡೆಸಲಾಗ್ತಾ ಇದೆ. ಅವರ ಕಾನೂನು ಪನೆ ಕೋಳ ತೊಡಿಸುವುದು ಸೇರಿದೆ. ಆದರೆ ಮಹಿಳೆ ಮತ್ತು ಮಕ್ಕಳಿಗೆ ಬೇಡಿ ತೊಡಿಸದಂತೆ ಅಲ್ಲಿನ ಪ್ರಾಧಿಕಾರಕ್ಕೆ ತಿಳಿಸಲಾಗಿದೆ. ಪ್ರಯಾಣ ಸಂದರ್ಭದಲ್ಲಿ ನೀರು, ಆಹಾರ, ಔಷಧ ಸೇರಿದಂತೆ ಅಗತ್ಯ ವಸ್ತುಗಳನ್ನು ಪೂರೈಕೆ ಮಾಡಬೇಕು. ಶೌಚಾಲಯ ಬಳಕೆಗೆ ಸಂದರ್ಭದಲ್ಲಿ ಬೇಡಿ ತೆಗಿಬೇಕು ಅಂತ ಹೇಳಿದಾಗಿದೆ. ಅದು ತೆಗೆದಿಲ್ಲ, ಅದನ್ನೇ ಹೇಳ್ತಾ ಇರೋದು ಅವರು. ಇಂಟರ್ವ್ಯೂಗಳನ್ನ ಹಾಕ್ತೀವಿ ನಿಮ್ಗೆ ನೋಡಿ, ಅಲ್ಲಿ ಎಲ್ಲ ಹೇಳಿದ್ರೆ ನಮ್ಮನ್ನು ಬೇಡಿ ತೆಗೆದಿಲ್ಲ, ನಮ್ಗೆ ಬಹಳ ಕಷ್ಟ ಆಯ್ತು ಅಂತ ಹೇಳಿ. ಮಹಿಳೆಯರಿಗೂ ಕೂಡ ಬೇಡಿ ಹಾಕಿದ್ರು. ಇವ್ರಿಗೆ ಗೊತ್ತಿತ್ತು, ಇವ್ರಿಗೆ ಜಯಶಂಕರ್ ಗೊತ್ತಿತ್ತಿವೆಲ್ಲ. ಆದ್ರೂ ಕಳ್ಳಂಗೆ ಮೆಲ್ಮೆಲ್ಲೆಗೆ ಒಳ್ಳೊಳಗೆ ಗುಮ್ಮದಂಗೆ ಕೂತಿದ್ದಾನೆ ಈ ಮನುಷ್ಯ. ಮುಖ ಕಪ್ಪಿಟ್ಟೋಗಿತ್ತು, ಸಮರ್ಸ್ಕೊಳಕ್ ಆಗ್ತಾ ಇರಲಿಲ್ಲ, ಆದ್ರೂ ಸಮರ್ಸ್ಕೋಬೇಕಾಗಿತ್ತು. ಇಷ್ಟೆಲ್ಲವನ್ನ ಪ್ರಶ್ನೆ ಮಾಡ್ತಿದ್ರು. ಉತ್ತರ ಕೊಡದೇ ಇರೋ ಈ ಸರ್ಕಾರ ನಿಜವಾಗ್ಲೂ ಭಾರತೀಯರಿಗೆ ಯಾಕೆ ನಾನು ಇವತ್ತು ನಾನು ನಿಮ್ಮನ್ನು ಕೇಳ್ತಕ್ಕಂಥ, ನಿಮ್ ರಕ್ತ ಕುದೀತಾ ಇಲ್ವಾ ಅಂತ. ಇನ್ನು ಎಷ್ಟರ ಮಟ್ಟಿಗೆ ಸಹಿಸ್ಕೋತೀರಾ? ಯೋಚನೆ ಮಾಡಿ.